02 ಮುಂಬೈ ಆನುವಂಶಿಕ ಹುದ್ದೆಗಳ ಅಧಿನಿಯಮದ ತಿದ್ದುಪಡಿ 1937 ನೇ ಮಸೂದೆ. ಮುಂಬೈ ವಿಧಾನಸಭೆಯ 17ನೇ ಸೆಪ್ಟೆಂಬರ್ 1937 ಸಭೆಯಲ್ಲಿ ಡಾ. ಬಿ. ಆರ್. ಅಂಬೇಡ್ಕರ್ ವಿಧಾನಸಭಾ ಸದಸ್ಯರು ಅವರಿಗೆ ಮಂಡಿಸಲು ಅನುಮತಿಯನ್ನು ಕೊಡಲಾಗಿರುವ ಮಸೂದೆಯನ್ನು ಮುಂಬೈ ವಿಧಾನಸಭೆಯ 20ನೇ ನಿಯಮದ ಮೇರೆಗೆ ಪ್ರಕಟಿಸಲಾಗಿದೆ. 1937ನೇ ಮಸೂದೆ. ಮುಂಬೈ ಆನುವಂಶಿಕ ಹುದ್ದೆಗಳ ಅಧಿನಿಯಮದ ತಿದ್ದುಪಡಿಗಾಗಿ ಮಂಡಿಸಿರುವ 1874 ರ XXX ಮಸೂದೆ. 1874 ರ ಮುಂಬೈ ಆನುವಂಶಿಕ ಹುದ್ದೆಗಳ ಅಧಿನಿಯಮ 1878 ರ 3 ಮುಂಬೈ ವನ್ನು ಈ ಕೆಳಗೆ ಕಾಣಿಸಿರುವ ರೀತಿಯಲ್ಲಿ ಇನ್ನೂ ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ ಅದನ್ನು ಈ ಕೆಳಗಿನಂತೆ ಅಧಿನಿಯಮಿಸಲಾಗಿದೆ. ಸಂಕ್ಷಿಪ್ತ ಶಿರೋನಾಮೆ. ಈ ಅಧಿನಿಯಮವನ್ನು ಮುಂಬೈ ಆನುವಂಶಿಕ ಹುದ್ದೆಗಳ ತಿದ್ದುಪಡಿ ಅಧಿನಿಯಮ 1937 ಎಂದು ಕರೆಯತಕ್ಕುದು. 2174D3 ಮುಂಬೈದ 15ನೇ ಕಲಮಿನ ತಿದ್ದುಪಡಿ. 15ನೇ ಕಲಮಿನ ಮೊದಲನೇ ವಾಕ್ಯಾವಳಿಗೆ ಬದಲಾಗಿ ಕೆಳಗಿನದನ್ನು ಸೇರಿಸತಕ್ಕದು. 15 ವಾಕ್ಯಾವಳಿ 1 ವತನದಲ್ಲಿ ಹಿತಾಸಕ್ತಿಯುಳ್ಳ ಯಾವನೇ ವತನದಾರನೋ ಅಥವಾ ವತನ ಕುಟುಂಬದ ಯಾವನೇ ಸದಸ್ಯನು ಸೇವೆಯನ್ನು ಸಲ್ಲಿಸುವ ಹೊಣೆಯಿಂದ ತನ್ನನ್ನು ಶಾಶ್ವತವಾಗಿ ಬಿಡುಗಡೆ ಮಾಡಬೇಕೆಂದು ಲಿಖಿತದಲ್ಲಿ ಕಲೆಕ್ಟರನಿಗೆ ಅರ್ಜಿಯನ್ನು ಸಲ್ಲಿಸಿದಾಗ ಆ ಅರ್ಜಿಯು ಪ್ರಾಮಾಣಿಕವಾದುದು ಎಂದು ಪರಿಶೀಲಿಸಿದ ನಂತರ ಅವನನ್ನು ಸೇವೆಯಿಂದ ಬಿಡುಗಡೆ ಮಾಡತಕ್ಕುದು. ವಾಕ್ಯಾವಳಿ 2 ಸೇವೆ ಸಲ್ಲಿಸುವ ಹೊಣೆಯಿಂದ ಬಿಡುಗಡೆಯಾದ ದಿನಾಂಕದಿಂದ ಆತನು ವತನದಾರನಾಗಿರುವುದು ನಿಂತು ಹೋಗತಕ್ಕುದು ಮತ್ತು ಇಲ್ಲಿ 3ನೇ ವಾಕ್ಯಾವಳಿಯಲ್ಲಿ ಸೂಚಿಸಲಾಗಿರುವುದರ ಹೊರತು ತನ್ನ ವತನದಿಂದಾಗಿ ಅವನಿಗೆ ಇರುವ ಯಾವ ಹಕ್ಕುಗಳಿಗೂ ಆತನು ಹಕ್ಕುದಾರನಾಗಿರುವುದಿಲ್ಲ. ನಕ್ಷತ್ರ ಚಿಹ್ನೆ ಮುಂಬೈ ಸರ್ಕಾರದ ರಾಜ್ಯಪತ್ರ ಭಾಗ 5 ಪುಟಗಳು 101ರಿಂದ 105 ಅಕ್ಟೋಬರ್ 21 1937. ಮುಂಬೈ ಆನುವಂಶಿಕ ಹುದ್ದೆಗಳ ಅಧಿನಿಯಮದ ತಿದ್ದುಪಡಿ 1937 ನೇ ಮಸೂದೆ. 002 ವಾಕ್ಯಾವಳಿ 3 ಈ ಕಲಮಿನ ಮೊದಲನೇ ಮತ್ತು ಎರಡನೇ ವಾಕ್ಯಾವಳಿಗಳ ಮೇರೆಗೆ ಸೇವೆ ಸಲ್ಲಿಸುವುದರಿಂದ ಬಿಡುಗಡೆ ಹೊಂದಿದ ವತನದಾರನು ಪೂರ್ಣ ತೆರಿಗೆಯನ್ನು ಕೊಡಲು ಒಪ್ಪಿದಾಗ ವತನದಾರನಾಗಿ ಹಕ್ಕುಳ್ಳ ಜಮೀನನ್ನು ಇಟ್ಟುಕೊಳ್ಳಲು ಆತನಿಗೆ ಅನುಮತಿಯನ್ನು ಕೊಡತಕ್ಕುದು ಮತ್ತು ಮುಂಬೈ ಭೂಕಂದಾಯ ಸಂಹಿತೆಯ 3:16ನೇ ಕಲಮಿನ ಅರ್ಥದಲ್ಲಿ ಆತನನ್ನು ಹಿಡುವಳಿದಾರ ಎಂದು ಭಾವಿಸತಕ್ಕುದು. ವಾಕ್ಯಾವಳಿ 4 ಸೇವೆಯಿಂದ ಬಿಡುಗಡೆ ಹೊಂದಿದ ಅರ್ಜಿದಾರನಿಗೆ ಸದರಿ ಜಮೀನನ್ನು ಒಬ್ಬನಿಗಿಂತ ಹೆಚ್ಚು ವತನದಾರರು ಅಥವಾ ವತನಿ ಕುಟುಂಬಗಳು ಜಂಟಿಯಾಗಿ ಹೊಂದಿದ್ದರೆ ಆ ಜಮೀನನ್ನು ಕಲೆಕ್ಟರನು ಪಾಲು ಮಾಡುವುದು ಕಾನೂನು ಸಮ್ಮತವಾಗಿರತಕ್ಕದು. ವಾಕ್ಯಾವಳಿ 5 ಸೇವೆಯಿಂದ ಬಿಡುಗಡೆಗೊಳಿಸಲಾಗಿರುವ ಅಂಥ ಅರ್ಜಿದಾರನು ಉಳಿಸಿಕೊಳ್ಳಲು ಅನುಮತಿಸಲಾದ ಜಮೀನು ಬದಲಿ ಕಾರ್ಯನಿರ್ವಹಿಸುವವನ ಪ್ರತಿಫಲಕ್ಕಾಗಿ ವತನಿ ಪರಿಗಣಿಸಲ್ಪಡುವುದು ನಿಂತು ಹೋಗತಕ್ಕುದು. 3 ಎರಡನೇ ವಾಕ್ಯಾವಳಿಯನ್ನು 6ನೇ ವಾಕ್ಯಾವಳಿ ಎಂದು ಎಣಿಸತಕ್ಕುದು. 4 ಮೂರನೇ ವಾಕ್ಯಾವಳಿಯನ್ನು 7ನೇ ವಾಕ್ಯಾವಳಿ ಎಂದು ಎಣಿಸತಕ್ಕುದು. 5 4ನೇ ವಾಕ್ಯಾವಳಿಯಲ್ಲಿ ಜಂಟಿ ಒಡೆಯರ ಒಟ್ಟು ಸಂಖ್ಯೆ ಯ ನಂತರ ಅಥವಾ ಅಂಥ ಜಂಟಿ ಒಡೆಯರಲ್ಲಿ ಒಬ್ಬ ಅಥವಾ ಹಲವಾರು ಎಂಬ ಪದಗಳನ್ನು ಸೇರಿಸತಕ್ಕುದು. 4ನೇ ವಾಕ್ಯಾವಳಿಯನ್ನು 8ನೇ ವಾಕ್ಯಾವಳಿ ಎಂದು ಎಣಿಸತಕ್ಕುದು. 6 1874 ರ ಮುಂಬೈರ 16ನೇ ಕಲಮಿನ ತಿದ್ದುಪಡಿ. 16ನೇ ಕಲಮಿನಲ್ಲಿ ಮೂಲತಃ ಎಂಬ ಪದಕ್ಕೆ ಬದಲಾಗಿ ಮೊದಲನೆಯದಾಗಿ ಎಂಬ ಪದವನ್ನು ಸೇರಿಸತಕ್ಕುದು. 7 1874 ರ ಮುಂಬೈರ 19ನೇ ಕಲಮಿನ ತಿದ್ದುಪಡಿ. 19ನೇ ಕಲಮಿನಲ್ಲಿ ಮತ್ತು ಸಂದಾಯವನ್ನು ವಸ್ತುರೂಪದಲ್ಲಿ ಅಥವಾ ಹಣದ ರೂಪದಲ್ಲಿ ಮಾಡಬೇಕು ಎಂಬುದನ್ನು ನಿರ್ಣಯಿಸಲು ಎಂಬ ಪದಗಳನ್ನು ತೆಗೆದುಹಾಕತಕ್ಕುದು. 8 1874 ರ ಮುಂಬೈರ 19ನೇ ಕಲಮಿನ ನಂತರ 19, 19B, 19C ಮತ್ತು 19D ಕಲಮುಗಳನ್ನು ಸೇರಿಸುವುದು. 19ನೇ ಕಲಮಿನ ನಂತರ ಕೆಳಗಿನ ಕಲಮುಗಳನ್ನು ಸೇರಿಸತಕ್ಕುದು. 19 ವಸ್ತುರೂಪದಲ್ಲಿ ಕರಾಕರಣೆಯ ಹಕ್ಕನ್ನು ಸಮಪ್ರಮಾಣದ ಹಣದ ರೂಪದ ಕರಾಕರಣೆಯಾಗಿ ಕಲೆಕ್ಟರ್ನು ಪರಿವರ್ತಿಸುವುದು. ಯಾರ ವತನಿ ಸ್ವತ್ತು ವಸ್ತುರೂಪದಲ್ಲಿ ಕರ ವಿಧಿಸುವ ಹಕ್ಕನ್ನು ಒಳಗೊಂಡಿರುತ್ತದೆಯೋ ಅಂಥ ಎಲ್ಲಾ ಪ್ರಾತಿನಿಧಿಕ ವತನದಾರರು ಅಥವಾ ಅವರಲ್ಲಿ ಬಹುಸಂಖ್ಯೆಯವರು ಅಂಥ ಹಕ್ಕನ್ನು ಹಣದ ರೂಪದ ಕರದಲ್ಲಿ ಪರಿವರ್ತಿಸಲು ಅರ್ಜಿಯನ್ನು ಸಲ್ಲಿಸಿದಾಗ ಕಲೆಕ್ಟರ್ನು ಅದನ್ನು ಸರಿಸಮವಾದ ಹಣದ ರೂಪದ ಕರವನ್ನಾಗಿ ಪರಿವರ್ತಿಸತಕ್ಕುದು. 19B ಕಲೆಕ್ಟರ್ನಿಂದ ಹಣದ ರೂಪದಲ್ಲಿ ಕರದ ವಸೂಲಿ ಮತ್ತು ಸಂದಾಯ ವಸ್ತು ರೂಪದಲ್ಲಿ ಕರ ವಿಧಿಸುವ ಹಕ್ಕನ್ನು ಸರಿಸಮನಾದ ಹಣದ ರೂಪದ ಕರವಾಗಿ ಪರಿವರ್ತಿಸಿದಾಗ ಸಂಬಂಧಪಟ್ಟ ಎಲ್ಲ ಪ್ರಾತಿನಿಧಿಕ ವತನದಾರರು ಅಥವಾ ಅವರಲ್ಲಿ ಬಹುಸಂಖ್ಯೆಯವರು ಅದನ್ನು ಕೊಡಲು ಹೊಣೆಗಾರರಿರುವುದರಿಂದ ವಸೂಲು ಮಾಡಿಕೊಳ್ಳಲು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಕಲೆಕ್ಟರನು ಅದನ್ನು ಭೂಕಂದಾಯದ ಭಾಗವಾಗಿ ಮತ್ತು ಅದರೊಂದಿಗೇನೆ ವಸೂಲು ಮಾಡತಕ್ಕುದು ಮತ್ತು ಅದನ್ನು ಪಡೆದು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಕೊಳ್ಳಲು ಹಕ್ಕುಳ್ಳ ವತನದಾರರಿಗೆ ಸರಕಾರಿ ಟೈಸರಿಯಿಂದ ಕೊಡತಕ್ಕುದೆಂದು ನಿರ್ದೇಶಿಸತಕ್ಕುದು. 193 ಸರಕಾರಕ್ಕೆ ಸೇವೆ ಸಲ್ಲಿಸಿದ್ದಕ್ಕಾಗಿ ಎಷ್ಟು ಮತ್ತು ರೈತರಿಗೆ ಸೇವೆ ಸಲ್ಲಿಸಿದ್ದಕ್ಕಾಗಿ ಎಷ್ಟು ಹಣದ ರೂಪದ ಕರವನ್ನು ಅವರಿಗೆ ಕೊಡಬೇಕು ಎನ್ನುವುದನ್ನು ವತನದಾರರು ಅರ್ಜಿಯನ್ನು ಸಲ್ಲಿಸಿದಾಗ ಕಲೆಕ್ಟರನು ನಿರ್ಣಯಿಸುವುದು. ವಸ್ತುರೂಪದಲ್ಲಿ ಕರವನ್ನು ವಿಧಿಸುವ ಹಕ್ಕು ರೈತರಿಗೆ ಮತ್ತು ಸರಕಾರಕ್ಕೆ ಸಲ್ಲಿಸಿದ ಸೇವೆಯ ಜಂಟಿ ಪ್ರತಿಫಲವೆಂದು ಭಾವಿಸುವ ಸಂದರ್ಭದಲ್ಲಿ ವಸ್ತುರೂಪದಲ್ಲಿ ಕರ ವಿಧಿಸಲ್ಪಡುವ ಪ್ರಾತಿನಿಧಿಕ ಎಲ್ಲ ವತನದಾರರು ಅಥವಾ ಅವರಲ್ಲಿ ಬಹುಸಂಖ್ಯೆಯವರು ಹಕ್ಕನ್ನು ಸರಕಾರಕ್ಕೆ ಸಲ್ಲಿಸಿದ ಸೇವೆಗಾಗಿ ಎಷ್ಟು ಮತ್ತು ರೈತರಿಗೆ ಸಲ್ಲಿಸಿದ ಸೇವೆಗಾಗಿ ಎಷ್ಟು ಹಣದ ರೂಪದ ಕರವಿರುತ್ತದೆ ಎಂಬುದನ್ನು ನಿರ್ಣಯಿಸಲು ಕಲೆಕ್ಟರನಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದನ್ನು ಕಲೆಕ್ಟರನು ನಿರ್ಣಯಿಸತಕ್ಕುದು. ಆ ನಿರ್ಣಯವನ್ನೇ ಅಂತಿಮ ನಿರ್ಣಯ ಎಂದು ಭಾವಿಸತಕ್ಕುದು. 19D ರೈತರಿಗೆ ಯಾವುದೇ ಸೇವೆ ಸಲ್ಲಿಸುವುದನ್ನು ನಿರಾಕರಿಸುವುದಕ್ಕೆ ವತನದಾರರಿಗೆ ಆಯ್ಕೆಯ ಅವಕಾಶವನ್ನು 19C ಕಲ್ಪಿಸಿ ಕಲಮಿನಲ್ಲಿ ಉಲ್ಲೇಖಿಸಲಾಗಿರುವಂಥ ನಿರ್ಣಯವನ್ನು ಕೇಳಿರುವ ಪ್ರಾತಿನಿಧಿಕ ವತನದಾರರು ಅಥವಾ ಅವರಲ್ಲಿನ ಬಹುಸಂಖ್ಯೆಯವರು ರೈತರಿಗೆ ಯಾವುದೇ ಸೇವೆ ಸಲ್ಲಿಸಲು ನಿರಾಕರಿಸುವ ಆಯ್ಕೆಯ ಅವಕಾಶವಿರತಕ್ಕದು. ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಿಖಿತದಲ್ಲಿ ಕಲೆಕ್ಟರನಿಗೆ ತಿಳಿಸಿರತಕ್ಕುದು. ಅಂಥ ಆಯ್ಕೆಯನ್ನು ಚಲಾಯಿಸಿದಾಗ ಅಂಥ ಆಯ್ಕೆಯನ್ನು ಚಲಾಯಿಸುವ ವತನದಾರರು ರೈತರಿಗೆ ಸಲ್ಲಿಸಿದ ಸೇವೆಗಾಗಿ ಅವರಿಗೆ ಬರುವ ಹಣದ ರೂಪದ ಕರದ ಭಾಗವನ್ನು ಕಳೆದುಕೊಳ್ಳತಕ್ಕುದು. 9 1874 ರ ಮುಂಬೈರ 21ನೇ ಕಲಮಿನ ತಿದ್ದುಪಡಿ. 21ನೇ ಕಲಮಿನಲ್ಲಿ ಅಂಥ ಅವಧಿಗಳು ಎಂಬ ಪದಗಳಿಗೆ ಬದಲಾಗಿ 10 ವರ್ಷಗಳ ಅವಧಿ ಎಂಬ ಪದಗಳನ್ನು ಸೇರಿಸತಕ್ಕುದು. 10 1874 ರ ಮುಂಬೈರ 83ನೇ ಕಲಮಿನ ತಿದ್ದುಪಡಿ. 83ನೇ ಕಲಮಿಗೆ ಕೆಳಗಿನದನ್ನು ಸೇರಿಸತಕ್ಕುದು.
18ನೇ ಕಲಮಿನಲ್ಲಿ ಅನ್ಯಥಾ ನಿಯಮಿಸಿದಂತೆ ಹೊರತು ಯಾವುದೇ ಆನುವಂಶಿಕ ಹುದ್ದೆಗೆ ಸಂಬಂಧಿಸಿದ ಕರ್ತವ್ಯಗಳನ್ನು ವಿಧಿನಿಯಮಗಳನ್ನು ರಚಿಸುವ ಅಧಿಕಾರವು ಸರ್ಕಾರಕ್ಕೆ ಇರತಕ್ಕುದು. ಪರಂತು ಈ ಕಲಮಿನ ಮೇರೆಗೆ ರಚಿಸಲಾಗಿರುವ ನಿಯಮಗಳನ್ನು ಶಾಸನಸಭೆಯ ಬರುವ ಅಧಿವೇಶನಕ್ಕೆ 1 ತಿಂಗಳಿಗೆ ಕಡಿಮೆಯಿಲ್ಲದಂತೆ ಶಾಸನಸಭೆಯ ಮುಂದಿರತಕ್ಕುದು ಮತ್ತು ಅವುಗಳನ್ನು ಶಾಸನಸಭೆಯು ಠರಾವು ಮೂಲಕ ರದ್ದುಪಡಿಸಬಹುದು ಅಥವಾ ಮಾರ್ಪಾಡು ಮಾಡಬಹುದು. ಸರ್ಕಾರವು ಅಂಥ ಮಾರ್ಪಾಡನ್ನು ಒಪ್ಪತಕ್ಕುದು ಮತ್ತು ಆ ಮೇರೆಗೆ ನಿಯಮವನ್ನು ಪ್ರಕಟಿಸತಕ್ಕುದು ಅಥವಾ ಹಾಲಿ ಇರುವ ನಿಯಮವನ್ನು ರದ್ದುಪಡಿಸತಕ್ಕುದು. ಉದ್ದೇಶ ಮತ್ತು ಕಾರಣಗಳ ವಿವರಣೆ. 3 ಉದ್ದೇಶಗಳು ಈ ಮಸೂದೆಗೆ ಆಧಾರವಾಗಿವೆ. ವತನದಾರನ ಆಯ್ಕೆಯ ಮೇರೆಗೆ ವತನವನ್ನು ಪರಿವರ್ತಿಸಲು ಅನುಮತಿಸುವುದು ಮೊದಲನೆಯದು. ಎರಡನೆಯದು ಒಂದು ನಿರ್ದಿಷ್ಟ ಮುಂಬೈ ಆನುವಂಶಿಕ ಹುದ್ದೆಗಳ ಅಧಿನಿಯಮದ ತಿದ್ದುಪಡಿ 197ನೇ ಮಸೂದೆ. ಒಸಿಇ ವರ್ಗದ ವತನದಾರರಿಗೆ ಪ್ರತಿಫಲದ ಸಂದಾಯದ ಉತ್ತಮ ಭದ್ರತೆಯನ್ನು ಒದಗಿಸುವುದು ಮತ್ತು ಮೂರನೆಯದೆಂದರೆ ವತನದಾರರು ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ನಿಯಮಗಳ ಮೂಲಕ ನಿರ್ದಿಷ್ಟವಾಗಿ ಗೊತ್ತುಪಡಿಸಲು ಉಪಬಂಧಿಸುವುದು. 2ರಿಂದ 6ನೇ ಕಲಮುಗಳು ಈ ಉದ್ದೇಶಗಳಲ್ಲಿನ ಮೊದಲಿನದನ್ನು ಕಾರ್ಯಗತಗೊಳಿಸಲು ರೂಪಿಸಲಾಗಿದೆ. 7ರಿಂದ 9ನೇ ಕಲಮುಗಳು ಎರಡನೇ ಉದ್ದೇಶವನ್ನು ಕಾರ್ಯಾಚರಣೆಯಲ್ಲಿ ತರಲು ಉದ್ದೇಶಿಸಿದ್ದಾಗಿದೆ. 10ನೇ ಕಲಮು ಈ ಮಸೂದೆಯ ಮೂರನೆಯ ಉದ್ದೇಶವನ್ನು ಪೂರೈಸುತ್ತದೆ. ತನ್ನ ವತನದ ಭಾಗವಾದ ಜಮೀನಿನಲ್ಲಿರುವ ತನ್ನ ಹಕ್ಕಿಗೆ ಹಾನಿಯಾಗದಂತೆ ವತನದಾರನಾಗಿ ತಾನು ಸಲ್ಲಿಸಬೇಕಾದ ಸೇವೆಯಿಂದ ತನ್ನನ್ನು ಮುಕ್ತನನ್ನಾಗಿಸಿಕೊಳ್ಳಲು ಇಚ್ಛಿಸುವ ವತನದಾರನಿಗೆ ಹಾಗೆ ಮಾಡಲು 2ನೇ ಕಲಮು ಅನುಮತಿಸುತ್ತದೆ. ಅಂಥ ವತನದಾರನು ಜಮೀನನ್ನು ಇಟ್ಟುಕೊಳ್ಳಲು ಅದು ಅನುಮತಿಸುವಾಗಿಯೂ ಅದು ಸರ್ಕಾರಕ್ಕೆ ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ, ಏಕೆಂದರೆ ಅವನಿಂದ ಪೂರ್ಣ ಭೂ ಕಂದಾಯವನ್ನು ವಸೂಲು ಮಾಡಿಕೊಳ್ಳಲು ಸರ್ಕಾರಕ್ಕೆ ಹಕ್ಕಿರುತ್ತದೆ. ಈ 3ನೇ ಮತ್ತು 4ನೇ ಕಲಮುಗಳು ಔಪಚಾರಿಕವಾದವುಗಳು. ಈ 5ನೇ ಕಲಮು ವತನದ ಜಂಟಿ ಒಡೆಯರಲ್ಲಿ ಒಬ್ಬ ಅಥವಾ ಹಲವರು ಸೇವೆಯಿಂದ ತಮ್ಮನ್ನು ಬಿಡುಗಡೆ ಮಾಡಲು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗುವಂತೆ ಮಾಡುತ್ತದೆ. 6ನೇ ಕಲಮಿನಲ್ಲಿ ಸಮುದಾಯಕ್ಕೆ ಸೇವೆ ಸಲ್ಲಿಸಲು ಯಾರು ಹೊಣೆಗಾರರಾಗಿರತಕ್ಕುದು ಅನ್ನುವುದನ್ನು ಮೊದಲನೆಯದಾಗಿ ಎಂಬ ಪದವನ್ನು ಬಳಸುವುದರ ಮೂಲಕ ಹೆಚ್ಚು ಖಚಿತವಾಗಿ ವ್ಯಾಖ್ಯೆಗೊಳಿಸಲು ಉದ್ದೇಶಿಸಲಾಗಿದೆ. 7ನೇ ಕಲಮು ವಸೂಲಿಯನ್ನು ವಸ್ತುವಿನ ರೂಪದಲ್ಲಿ ಮಾಡಬೇಕೋ ಅಥವಾ ಹಣದ ರೂಪದಲ್ಲಿ ಮಾಡಬೇಕೋ ಅನ್ನುವುದನ್ನು ನಿರ್ಣಯಿಸುವುದು ಕಲೆಕ್ಟರನ ವಿವೇಚನೆಯಲ್ಲಿ ತರಕ್ಕುದಲ್ಲ ಎಂಬುದನ್ನು ಉಪಬಂಧಿಸುತ್ತದೆ. 8ನೇ ಕಲಮು ಅಧಿನಿಯಮಕ್ಕೆ 4 ಹೊಸ ಕಲಮುಗಳನ್ನು ಸೇರಿಸುತ್ತದೆ. ವಸ್ತು ರೂಪದಲ್ಲಿರುವ ಸಂದಾಯವನ್ನು ಹಣದ ರೂಪದಲ್ಲಿ ಸಂದಾಯವನ್ನಾಗಿ ಪರಿವರ್ತಿಸಲು ಕಲೆಕ್ಟರನಿಗೆ ಅರ್ಜಿ ಸಲ್ಲಿಸಲು ವತನದಾರನಿಗೆ 19ನೇ ಕಲಮು ಹಕ್ಕನ್ನು ಕೊಡುತ್ತದೆ ಮತ್ತು ಕಲೆಕ್ಟರನು ಅದನ್ನು ಸಮಪ್ರಮಾಣದ ಹಣದ ರೂಪಕ್ಕೆ ಪರಿವರ್ತಿಸುವುದನ್ನು ಅಗತ್ಯಪಡಿಸುತ್ತದೆ. ವತನದಾರರು ಬಯಸಿದರೆ ಹಣದ ರೂಪದ ಕರವನ್ನು ಭೂ ಕಂದಾಯದೊಡನೆಯೇ ವಸೂಲು ಮಾಡಬೇಕೆಂಬ ಹೊಣೆಯನ್ನು 19ಬಿ ಕಲಮು ಕಲೆಕ್ಟರನಿಗೆ ವಿಧಿಸುತ್ತದೆ. ಸರ್ಕಾರಿ ಸೇವೆಗಳಿಗಾಗಿ ಮತ್ತು ರೈತರ ಸೇವೆಗಾಗಿ ವತನದಾರರಿಗೆ ಕೊಡುವ ಪ್ರತಿಫಲವು ಜಂಟ ಸಂದಾಯವಾಗಿರುವಾಗ ಅದರಲ್ಲಿ ಎಷ್ಟು ಭಾಗ ಸರ್ಕಾರದ ಸೇವೆಗಾಗಿ ಮತ್ತು ಎಷ್ಟು ಭಾಗ ರೈತರ ಸೇವೆಗಾಗಿ ಇರುತ್ತದೆ ಅನ್ನುವುದನ್ನು ನಿರ್ಣಯಿಸುವ ಅಧಿಕಾರವನ್ನು 10ಸಿ ಕಲಮು ಕಲೆಕ್ಟರನಿಗೆ ಕೊಡುತ್ತದೆ. ರೈತರಿಗೆ ಸೇವೆ ಸಲ್ಲಿಸುವುದಕ್ಕಾಗಿ 19ಸಿ ಕಲಮಿನ ಮೇರೆಗೆ ಕಲೆಕ್ಟರನು ಗೊತ್ತುಪಡಿಸಿದ ಪ್ರತಿಫಲದ ಭಾಗಕ್ಕೆ ಇರುವ ಕ್ಷೇಮನ್ನು ಬಿಟ್ಟುಕೊಡುವುದಕ್ಕೊಳಪಟ್ಟು ರೈತರಿಗೆ ಸೇವೆ ಸಲ್ಲಿಸುವ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಹೊಣೆಯಿಂದ ತನ್ನನ್ನು ಮುಕ್ತಗೊಳಿಸಿಕೊಳ್ಳುವುದನ್ನು 19ಡಿ ಕಲಮು ಆಯಾ ವತನದಾರನ ಆಯ್ಕೆಗೆ ಬಿಡುತ್ತದೆ. ವತನದ ಲಾಭಗಳಿಗೆ ಸಂಬಂಧಿಸಿದಂತೆ 21ನೇ ಕಲಮಿನ ಮೇರೆಗೆ ಕರ ನಿರ್ಧರಣೆ ಮಾಡಲು ಕಲೆಕ್ಟರನಿಗೆ 10 ವರ್ಷದ ಗರಿಷ್ಠ ಮಿತಿಯನ್ನು 9ನೇ ಕಲಮು ಗೊತ್ತುಪಡಿಸುತ್ತದೆ. ಮಾಡತಕ್ಕ ಕರ್ತವ್ಯಗಳನ್ನು ನಿಯಮಗಳ ಮೂಲಕ ಗೊತ್ತುಪಡಿಸಬೇಕೆನ್ನುವುದನ್ನು ಮಾತ್ರ 10ನೇ ಕಲಮು ಅಗತ್ಯಪಡಿಸುತ್ತದೆ. ಪೂನಾ 18 ಅಕ್ಟೋಬರ್ 1937. ಸಹಿ ಬಿ. ಆರ್. ಅಂಬೇಡ್ಕರ್, ಎಚ್. ಕೆ. ಚೈನಾನಿ ಮುಂಬೈ ಶಾಸನಸಭೆಯ ಕಾರ್ಯದರ್ಶಿ. 18 ಆನುವಂಶಿಕ ಹುದ್ದೆಗಳ ಅಧಿನಿಯಮದ ತಿದ್ದುಪಡಿ 1937ನೇ ಮಸೂದೆ ನಕ್ಷತ್ರ ಚಿಹ್ನೆ. ಡಾ. ಬಿ. ಆರ್. ಅಂಬೇಡ್ಕರ್ ಮುಂಬೈ ನಗರ ಮಾನ್ಯರೇ, 1874ರ ಮುಂಬೈ ಆನುವಂಶಿಕ ಹುದ್ದೆಗಳ ಅಧಿನಿಯಮದ ತಿದ್ದುಪಡಿಗಾಗಿ ಮಸೂದೆಯನ್ನು ಮಂಡಿಸಲು ಅನುಮತಿಗಾಗಿ ಕೋರುತ್ತೇನೆ. ಈ ಮಸೂದೆಯನ್ನು ಮಂಡಿಸುವುದಕ್ಕೆ 3 ಉದ್ದೇಶಗಳು ಇವೆ. ವತನದಾರನ ಆಯ್ಕೆಯಂತೆ ವತನವನ್ನು ಪರಿವರ್ತಿಸಲು ಅನುಮತಿಸುವುದು ಮೊದಲನೆಯದು. ಎರಡನೆಯದು ಕೆಲವು ನಿರ್ದಿಷ್ಟ ವತನದಾರರ ವರ್ಗಗಳಿಗೆ ಪ್ರತಿಫಲದ ಸಂದಾಯದ ಬಗ್ಗೆ ಉತ್ತಮ ಭದ್ರತೆಯನ್ನು ಒದಗಿಸುವುದು ಮತ್ತು ಮೂರನೆಯದೆಂದರೆ ವತನದಾರರು ನಿರ್ವಹಿಸಬೇಕಾದ ಕರ್ತವ್ಯಗಳನ್ನು ನಿಯಮಗಳ ಮೂಲಕ ನಿರ್ದಿಷ್ಟಪಡಿಸುವುದು. 2ರಿಂದ 6ನೇ ಕಲಮುಗಳು ಈ ಉದ್ದೇಶಗಳಲ್ಲಿನ ಮೊದಲಿನದನ್ನು ಕಾರ್ಯಗತಗೊಳಿಸಲು ರೂಪಿಸಲಾಗಿದೆ. 7ರಿಂದ 9ನೇ ಕಲಮುಗಳು ಎರಡನೆಯ ಉದ್ದೇಶವನ್ನು ಕಾರ್ಯಾಚರಣೆಯಲ್ಲಿ ತರಲು ಉದ್ದೇಶಿಸಿದ್ದಾಗಿದೆ. 10ನೇ ಕಲಮು ಈ ಮಸೂದೆಯ ಮೂರನೆಯ ಉದ್ದೇಶವನ್ನು ಪೂರೈಸುತ್ತದೆ. ತನ್ನ ವತನದ ಭಾಗವಾದ ಜಮೀನಿನಲ್ಲಿ ಮೇಲೆ ಇರುವ ಹಕ್ಕಿಗೆ ಹಾನಿಯಾಗದಂತೆ ವತನದಾರನಾಗಿ ತಾನು ಸಲ್ಲಿಸಬೇಕಾದ ಸೇವೆಯಿಂದ ತನ್ನನ್ನು ಮುಕ್ತಪಡಿಸಿಕೊಳ್ಳಲು ಇಚ್ಛಿಸುವ ವತನದಾರನಿಗೆ ಹಾಗೆ ಮಾಡಲು 2ನೇ ಕಲಮು ಅನುಮತಿಸುತ್ತದೆ. ಅಂಥ ವತನದಾರನು ಜಮೀನನ್ನು ಇಟ್ಟುಕೊಳ್ಳಲು ಅದು ಅನುಮತಿಸುವಾಗಿಯೂ ಅದು ಸರ್ಕಾರಕ್ಕೆ ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ, ಏಕೆಂದರೆ ಅವನಿಂದ ಪೂರ್ಣ ಭೂ ಕಂದಾಯವನ್ನು ವಸೂಲು ಮಾಡಿಕೊಳ್ಳಲು ಸರ್ಕಾರವು ಹಕ್ಕುಳ್ಳದ್ದಾಗಿದೆ. 3ನೇ ಮತ್ತು 4ನೇ ಕಲಮುಗಳು ಔಪಚಾರಿಕವಾದವುಗಳು. 5ನೇ ಕಲಮು ವತನದ ಜಂಟಿ ಒಡೆಯರಲ್ಲಿ ಒಬ್ಬ ಅಥವಾ ಹಲವರು ಸೇವೆಯಿಂದ ತಮ್ಮನ್ನು ಬಿಡುಗಡೆ ಮಾಡಲು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಾಗುವಂತೆ ಮಾಡುತ್ತದೆ. 6ನೇ ಕಲಮಿನಲ್ಲಿ ಸಮುದಾಯಕ್ಕೆ ಸೇವೆ ಸಲ್ಲಿಸಲು ಯಾರು ಹೊಣೆಗಾರರಾಗಿರತಕ್ಕುದು ಅನ್ನುವುದನ್ನು ನಕ್ಷತ್ರ ಚಿಹ್ನೆ ಬಿ. ಎಲ್. ಎ. ಚರ್ಚೆಗಳು ಸಂಪುಟ -1 ಪುಟಗಳು 1081ರಿಂದ 92 ದಿನಾಂಕ 12ನೇ ಸೆಪ್ಟೆಂಬರ್ 1937. ಡಾ. ಅಂಬೇಡ್ಕರ್ ಅವರು ಮಂಡಿಸಿದ ಮಸೂದೆಯನ್ನು 9093ನೇ ಪುಟಗಳಲ್ಲಿ ಪುನಃ ಪ್ರಕಟಿಸಲಾಗಿದೆ. 122 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಮೊದಲನೆಯದಾಗಿ ಎಂಬ ಪದವನ್ನು ಬಳಸುವುದರ ಮೂಲಕ ಹೆಚ್ಚು ಖಚಿತವಾಗಿ ವ್ಯಾಖ್ಯೆಗೊಳಿಸಲು ಉದ್ದೇಶಿಸಲಾಗಿದೆ. 7ನೇ ಕಲಮು ವಸೂಲಿಯನ್ನು ವಸ್ತುವಿನ ರೂಪದಲ್ಲಿ ಮಾಡಬೇಕೋ ಅಥವಾ ಹಣದ ರೂಪದಲ್ಲಿ ಮಾಡಬೇಕೋ ಅನ್ನುವುದನ್ನು ನಿರ್ಣಯಿಸುವುದು ಕಲೆಕ್ಟರನ ವಿವೇಚನೆಯಲ್ಲಿ ಇರತಕ್ಕುದಲ್ಲ ಎಂಬುದನ್ನು ಉಪಬಂಧಿಸುತ್ತದೆ. 8ನೇ ಕಲಮು ಅಧಿನಿಯಮಕ್ಕೆ 4 ಹೊಸ ಕಲಮುಗಳನ್ನು ಸೇರಿಸುತ್ತದೆ.
19 ಕಲಮು ವಸ್ತುರೂಪದಲ್ಲಿರುವ ಸಂದಾಯವನ್ನು ಹಣದ ರೂಪದ ಸಂದಾಯವನ್ನಾಗಿ ಪರಿವರ್ತಿಸಲು ಕಲೆಕ್ಟರನಿಗೆ ಅರ್ಜಿ ಸಲ್ಲಿಸಲು ವತನದಾರರಿಗೆ ಹಕ್ಕನ್ನು ಕೊಡುತ್ತದೆ ಮತ್ತು ಕಲೆಕ್ಟರನು ಅದನ್ನು ಸಮಪ್ರಮಾಣದ ಹಣದ ರೂಪಕ್ಕೆ ಪರಿವರ್ತಿಸುವುದನ್ನು ಅಗತ್ಯಪಡಿಸುತ್ತದೆ. 19 ಕಲಮು ವತನದಾರರು ಹಾಗೆ ಅಗತ್ಯಪಡಿಸಿದರೆ ಹಣದ ರೂಪದ ಕರವನ್ನು ಭೂ ಕಂದಾಯದೊಡನೆಯೇ ವಸೂಲು ಮಾಡಬೇಕೆಂಬ ಹೊಣೆಯನ್ನು ಕಲೆಕ್ಟರನಿಗೆ ವಿಧಿಸುತ್ತದೆ. 19 ಕಲಮು ಸರ್ಕಾರಿ ಸೇವೆಗಳಿಗಾಗಿ ಮತ್ತು ರೈತರ ಸೇವೆಗಾಗಿ ವತನದಾರರಿಗೆ ಕೊಡುವ ಪ್ರತಿಫಲವು ಜಂಟಿ ಸಂದಾಯವಾಗಿರುವಾಗ ಅದರಲ್ಲಿ ಎಷ್ಟು ಭಾಗ ಸರ್ಕಾರದ ಸೇವೆಗಾಗಿ ಮತ್ತು ಎಷ್ಟು ಭಾಗ ರೈತರ ಸೇವೆಗಾಗಿ ಇರುತ್ತದೆ ಅನ್ನುವುದನ್ನು ನಿರ್ಣಯಿಸುವ ಅಧಿಕಾರವನ್ನು ಕಲೆಕ್ಟರನಿಗೆ ಕೊಡುತ್ತದೆ. 19 ಕಲಮು ರೈತರಿಗೆ ಸೇವೆ ಸಲ್ಲಿಸುವುದಕ್ಕಾಗಿ 19 ಕಲಮಿನ ಮೇರೆಗೆ ಕಲೆಕ್ಟರನು ಗೊತ್ತುಪಡಿಸಿದ ಪ್ರತಿಫಲದ ಭಾಗಕ್ಕೆ ಇರುವ ಕ್ಷೇಮನ್ನು ಬಿಟ್ಟುಕೊಡುವುದಕ್ಕೊಳಪಟ್ಟು ರೈತರಿಗೆ ಸೇವೆ ಸಲ್ಲಿಸುವ ಹೊಣೆಯಿಂದ ತನ್ನನ್ನು ಮುಕ್ತಗೊಳಿಸಿಕೊಳ್ಳುವುದನ್ನು ಆಯಾ ವತನದಾರನ ಆಯ್ಕೆಗೆ ಬಿಡುತ್ತದೆ. ಪ್ರಶ್ನೋತ್ತರಗಳ ನಂತರ ಮತ್ತು ಅನುಮತಿಯನ್ನು ಮಂಜೂರು ಮಾಡಲಾಯಿತು. ಡಾ. ಬಿ. ಆರ್. ಅಂಬೇಡ್ಕರ್ ಮಾನ್ಯರೇ, ನಾನು ಮಸೂದೆಯನ್ನು ಮಂಡಿಸುತ್ತೇನೆ. ಗೌರವಾನ್ವಿತ ಅಧ್ಯಕ್ಷರು, ಮಸೂದೆಯನ್ನು ಮಂಡಿಸಲಾಯಿತು. 19 ಖೋತಿ ಪದ್ಧತಿಯ ರದ್ದತಿ. ಮಸೂದೆ ಸಂ. XX 1937. ಮುಂಬೈ ವಿಧಾನಸಭೆಯ 17ನೇ ಸೆಪ್ಟೆಂಬರ್ 1937ರ ಸಭೆಯಲ್ಲಿ ವಿಧಾನಸಭಾ ಸದಸ್ಯರಾದ ಡಾ. ಬಿ. ಆರ್. ಅಂಬೇಡ್ಕರ್ ಅವರಿಗೆ ಮಂಡಿಸಲು ಅನುಮತಿಯನ್ನು ಕೊಡಲಾಗಿರುವ ಕೆಳಗೆ ಕೊಟ್ಟಿರುವ ಮಸೂದೆಯನ್ನು ಮುಂಬೈ ವಿಧಾನಸಭೆಯ 20ನೇ ನಿಯಮದ ಮೇರೆಗೆ ಪ್ರಕಟಿಸಲಾಗಿದೆ. 1937ರ ಮಸೂದೆ ಸಂ. XX ಖೋತಿ ಪದ್ಧತಿಯನ್ನು ತೆಗೆದುಹಾಕುವ ಮಸೂದೆ. ಖೋತಿ ಪದ್ಧತಿಯೆಂದು ಪರಿಚಿತವಾದ ಕಂದಾಯ ಸಾಗುವಳಿ ಪದ್ಧತಿಯನ್ನು ತೆಗೆದುಹಾಕುವುದು ಮತ್ತು ಖೋತಿ ಪದ್ಧತಿಯು ಜಾರಿಯಲ್ಲಿರುವ ಪ್ರದೇಶಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗುವುದರಿಂದ ರೈತವಾರಿ ಪದ್ಧತಿಯ ತತ್ವಗಳನ್ನು ವಿಸ್ತರಿಸುವುದು ಅಪೇಕ್ಷಣೀಯವಾದುದು ಮತ್ತು ಅವಶ್ಯವಾದುದಾಗಿರುವುದರಿಂದ ಅದನ್ನು ಈ ಕೆಳಗಿನಂತೆ ಅಧಿನಿಯಮಿಸಲಾಗಿದೆ. 1. ಸಂಕ್ಷಿಪ್ತ ಶಿರೋನಾಮೆ ಮತ್ತು ವ್ಯಾಪ್ತಿ. ಈ ಅಧಿನಿಯಮವನ್ನು ಖೋತಿ ತೆಗೆದುಹಾಕುವ ಅಧಿನಿಯಮ 1937 ಎಂದು ಕರೆಯತಕ್ಕುದು. ಇದು ಇಡೀ ಮುಂಬೈ ಪ್ರಾಂತಕ್ಕೆ ಅನ್ವಯಿಸತಕ್ಕುದು. 2. ಖೋತಿ ಪದ್ಧತಿಯನ್ನು ತೆಗೆದುಹಾಕುವುದು. ಈ ಅಧಿನಿಯಮವನ್ನು ಅಂಗೀಕರಿಸಿದ ನಂತರ ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಖೋತನ ಅಥವಾ ಖೋತರ ಖೋಲೆ ಹಕ್ಕುಗಳನ್ನು ಹೇಳಲಾಗಿರುವ ಪ್ರಕಟಣೆಯಲ್ಲಿ ತಿಳಿಸಲಾಗಿರುವ ದಿನಾಂಕದಿಂದ ತೆಗೆದುಹಾಕಲಾಗಿದೆ ಎಂದು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯ ಮೂಲಕ ಸರ್ಕಾರವು ಘೋಷಿಸಬಹುದು. 3. ಪ್ರಕಟಣೆಯ ನಂತರ ಖೋತನು ಖೋತನೆಂದು ನಡೆದುಕೊಳ್ಳಲು ಹಕ್ಕುಳ್ಳವನಲ್ಲ ಮತ್ತು ಸರ್ಕಾರವು ಆತನನ್ನು ಖೋತನೆಂದು ನೇಮಿಸಲು ಅಥವಾ ಒಪ್ಪಲು ಬದ್ಧವಾಗಿರುವುದಿಲ್ಲ. ಅಂಥ ಯಾವುದೇ ಪ್ರಕಟಣೆಯ ದಿನಾಂಕದಿಂದ ಒಬ್ಬ ಖೋತನಿಗೆ ಖೋತನೆಂದು ಕಾರ್ಯನಿರ್ವಹಿಸಲು ಹಕ್ಕು ನೀಡುವ ಅಥವಾ ಖೋತನನ್ನು ನೇಮಿಸಲು ಅಥವಾ ಒಪ್ಪಲು. ನಕ್ಷತ್ರ ಚಿಹ್ನೆ. ಮುಂಬೈ ಸರ್ಕಾರದ ರಾಜ್ಯಪತ್ರ ಭಾಗ 5. ದಿನಾಂಕ ಅಕ್ಟೋಬರ್ 21, 1937. ಪುಟಗಳು 88-94. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು. ಸಂಪುಟ -2. ಸರ್ಕಾರವನ್ನು ಅಗತ್ಯಪಡಿಸುವ ಅಥವಾ ಖೋತನ ಹಕ್ಕುಗಳನ್ನು ಅವನಿಗೆ ನೀಡುವ ಸದ್ಯದಲ್ಲಿ ಜಾರಿಯಲ್ಲಿರುವ ಕಾನೂನಿನ ಅಂಥ ಯಾವುದೇ ಭಾಗ, ಸಂಪ್ರದಾಯ ಅಥವಾ ರೂಢಿಯನ್ನು ಯಾವುದೇ ನ್ಯಾಯಾಲಯದಲ್ಲಿ ಯಾವುದೇ ದಾವೆಯಲ್ಲಿ ಅಥವಾ ವ್ಯವಹರಣೆಯಲ್ಲಿ ಜಾರಿ ಮಾಡುವುದು ನಿಂತು ಹೋಗತಕ್ಕುದು. 4. ಪ್ರಕಟಣೆಯ ನಂತರ ಕಂದಾಯಕ್ಕೆ ಸಂಬಂಧಿಸಿದಂತೆ ತನ್ನ ಹೊಣೆಗಾರಿಕೆಯಿಂದ ಖೋತನು ಮುಕ್ತ. ಅಂಥ ಯಾವುದೇ ಪ್ರಕಟಣೆಯ ದಿನಾಂಕದಿಂದ ಖೋತನು ಅಂಥ ಪ್ರಕಟಣೆಯ ದಿನಾಂಕದ ಆನಂತರ ಅವಧಿಗೆ ಕೊಡಬೇಕಾದ ಕಂದಾಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಇರುವ ಯಾವುದೇ ಹೊಣೆಯಿಂದ ಮುಕ್ತನಾಗತಕ್ಕುದು. 5. ಖೋತರಿಗೆ ಪರಿಹಾರ. 1. ಪ್ರಕಟಣೆಯ ಪರಿಣಾಮವಾಗಿ ತನ್ನ ಹಕ್ಕನ್ನು ಕಳೆದುಕೊಂಡಿದ್ದಾಗಿ ಖೋತನಿಗೆ ಸರ್ಕಾರವು ಯುಕ್ತ ಪರಿಹಾರವನ್ನು ಕೊಡುವುದು ಕಾನೂನು ಸಮ್ಮತವಾಗಿರತಕ್ಕುದು. ಪರಂತು ಆತನು ತನ್ನ ವಶದಲ್ಲಿದ್ದ ಜಮೀನಿಗೆ ಕೊಡುವ ಪರಿಹಾರವು ಆ ಜಮೀನಿಗೆ ಸಂಬಂಧಿಸಿದಂತೆ ಭೂ ಕಂದಾಯ ಸಂಹಿತೆಯ ಮೇರೆಗೆ ವಿಧಿಸಬಹುದಾದ ಕರದ ಶೇಕಡಾ 1ಕ್ಕಿಂತ ಹೆಚ್ಚಾಗತಕ್ಕುದಲ್ಲ. ಆ ಪರಿಹಾರದ ಮೊತ್ತಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನಿರ್ಣಯವು ಅಂತಿಮ ಮತ್ತು ನಿರ್ಣಯಾತ್ಮಕವಾಗಿರತಕ್ಕುದು. ಈ ಖೋತನಿಗೆ ಕೊಡಬೇಕಾಗಿರುವ ಪರಿಹಾರವನ್ನು ಹಣದ, ಬಾಂಡ್ ಪತ್ರಗಳ ಅಥವಾ ವರ್ಷಾಶನದ ಅಥವಾ ಇತರ ಯಾವುದೇ ರೂಪದಲ್ಲಿ ನೀಡುವ ಸರ್ಕಾರದ ತೀರ್ಮಾನವು ಕಾನೂನುಸಮ್ಮತವಾದುದಾಗಿರುತ್ತದೆ ಮತ್ತು ಸಂದಾಯದ ರೀತಿ ಮತ್ತು ವಿಧಾನಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನಿರ್ಣಯವು ಅಂತಿಮವಾದುದು ಮತ್ತು ನಿರ್ಣಾಯಕವಾದುದು. 6. ಗ್ರಾಮಗಳ ಕೆಳ ಖೋತಿದಾರರು ಹಿಡುವಳಿದಾರರಾಗತಕ್ಕುದು. ಈ ಅಧಿನಿಯಮದ ಉಪಬಂಧಗಳ ಮೇರೆಗೆ ಯಾವುದೇ ಪ್ರದೇಶದಲ್ಲಿ ಖೋತಿ ಪದ್ಧತಿಯನ್ನು ತೆಗೆದುಹಾಕಲಾಗಿರುವಲ್ಲಿ ಖೋತನ ವ್ಯವಸ್ಥೆಯಲ್ಲಿರಲಿ ಅಥವಾ ಪ್ರಯೋಜನಕಾರಿ ಅನುಭೋಗದಲ್ಲಿರಲಿ ಆ ಪ್ರದೇಶದಲ್ಲಿನ ಜಮೀನುಗಳ ಸ್ವಾಧೀನದಲ್ಲಿರುವ ಎಲ್ಲ ವ್ಯಕ್ತಿಗಳು 1879ರ ಭೂ ಕಂದಾಯ ಸಂಹಿತೆಯ 3-16ನೇ ಕಲಮಿನ ಅರ್ಥದಲ್ಲಿ ಅವರ ಸ್ವಾಧೀನದಲ್ಲಿರುವ ಎಲ್ಲ ಜಮೀನುಗಳ ಹಿಡುವಳಿದಾರರೆಂದು ಭಾವಿಸತಕ್ಕುದು ಮತ್ತು ಅದೇ ಹಕ್ಕುಗಳು ಇತರಕ್ಕುದು ಮತ್ತು ಆ ಸಂಹಿತೆಯ ಉಪಬಂಧಗಳ ಮೇರೆಗೆ ಅಥವಾ ಮೂಲಕ ಹಸ್ತಾಂತರಣವಾಗದ ಜಮೀನಿನ ಹಿಡುವಳಿದಾರರು ಬಾಧಿತರಾಗುವ ರೀತಿಯಲ್ಲೇ ತಮ್ಮ ಸ್ವಾಧೀನದಲ್ಲಿರುವ ಜಮೀನಿಗೆ ಸಂಬಂಧಿಸಿದಂತೆ ಅದೇ ಹೊಣೆಯಿಂದ ಬಾಧ್ಯರಾಗತಕ್ಕುದು ಮತ್ತು ಸದರಿ ಸಂಹಿತೆಯ ಎಲ್ಲ ಉಪಬಂಧಗಳು ಅವರಿಗೆ ಅನ್ವಯಿಸತಕ್ಕುದು. 7. ಹಿಡುವಳಿ ಹಕ್ಕುಗಳ ಕ್ಷೇಮಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಇತ್ಯರ್ಥಗೊಳಿಸುವುದು. ಒಂದು ನಿರ್ದಿಷ್ಟ ಹಿಡುವಳಿಯ ಸ್ವಾಧೀನದಾರರು ಯಾರು ಆಗತಕ್ಕುದು ಎಂಬ ಬಗ್ಗೆ ವಿವಾದವಿರುವ ಸಂದರ್ಭದಲ್ಲಿ ಪ್ರಕಟಣೆಯ ಪೂರ್ವದಲ್ಲಿ 12 ವರ್ಷದ ಅವಧಿಯಲ್ಲಿಯ ಜಮೀನು ಯಾರ ಸ್ವಾಧೀನತೆಯಲ್ಲಿ ಅತಿ ಹೆಚ್ಚಿನ ಅವಧಿಯಲ್ಲಿದ್ದಿತೋ ಅಂಥ ಕ್ಷೇಮು. ಖೋತಿ ಪದ್ಧತಿಯ ರದ್ದತಿ. ಮಸೂದೆ ಸಂ. 26 1937. ದಾರನಿಗೆ ಪ್ರಾಶಸ್ತ್ರವನ್ನು ಕೊಡತಕ್ಕುದು. 8. ಅಡ್ಡಿಪಡಿಸುವುದರಿಂದಾಗಿ ಹಿಡುವಳಿಗೆ ಇರುವ ಹಕ್ಕುಗಳು ಕಳೆದು ಹೋಗುವುದಿಲ್ಲ. ಕಳಖೋತಿದಾರನ ಹಕ್ಕುಗಳಿಗೆ ಈ ಅಧಿನಿಯಮವನ್ನು ಪಾಸು ಮಾಡಿದ್ದರಿಂದ ಯಾವುದೇ ಅಡ್ಡಿಗಳು ಉಂಟಾದರೆ ಆ ಅಧಿನಿಯಮದ 6ನೇ ಕಲಮಿನ ಮೇರೆಗೆ ಆತನಿಗೆ ಇರುವ ಹಕ್ಕುಗಳಿಗೆ ಯಾವುದೇ ಬಾಧೆಯನ್ನುಂಟು ಮಾಡತಕ್ಕುದಲ್ಲ. 9. ಖೋತರ ಪರಿಹಾರದ ಹಕ್ಕುಗಳ ಮತ್ತು ಕೆಳ ಹಿಡುವಳಿದಾರರ ಹಿಡುವಳಿ ಹಕ್ಕುಗಳಿಗೆ ಸಂಬಂಧಿಸಿದ ವಿವಾದಗಳ ವಿಚಾರಣೆ. ಈ ಅಧಿನಿಯಮದ ಮೇರೆಗೆ ಖೋತಿ ಪದ್ಧತಿಯು ನಿಂತು ಹೋಗಿರುವ ಪ್ರದೇಶದಲ್ಲಿನ ಜಮೀನುಗಳಲ್ಲಿ ಹಿಡುವಳಿದಾರರೆಂದು ಹಿತಾಸಕ್ತಿಯನ್ನು ಕ್ಷೇಮು ಮಾಡುವ ವ್ಯಕ್ತಿಗಳ ನಡುವೆ ಉಂಟಾಗುವ ವಿವಾದಗಳನ್ನು ಮತ್ತು ಈ ಅಧಿನಿಯಮದ ಮೇರೆಗೆ ಸಂದಾಯ ಮಾಡಬೇಕಾದ ಪರಿಹಾರಕ್ಕೆ ಕ್ಷೇಮು ಮಾಡುವ ವ್ಯಕ್ತಿಗಳ ನಡುವಣ ವಿವಾದಗಳನ್ನು ವಿಚಾರಣೆ ಮಾಡಲು ಮತ್ತು ನಿರ್ಣಯಿಸಲು ಒಬ್ಬ ಅಧಿಕಾರಿಯನ್ನು ಸರ್ಕಾರವು ನೇಮಿಸುವುದು ಕಾನೂನುಸಮ್ಮತವಾಗಿರುತ್ತದೆ.
ಈ ಅಧಿನಿಯಮದ ಮೇರೆಗಿನ ವಿಚಾರಣೆಯ ಉದ್ದೇಶಗಳಿಗಾಗಿ ಹಿತಾಸಕ್ತಿಯುಳ್ಳ ಪಕ್ಷದವರು ಸಹಿತವಾಗಿ ಅಥವಾ ಅವರಲ್ಲಿ ಯಾರೊಬ್ಬರನ್ನಾಗಲಿ ಒಳಗೊಂಡಂತೆ ಸಾಕ್ಷಿದಾರರ ಹಾಜರಾತಿಗಾಗಿ ಮತ್ತು ದಸ್ತಾವೇಜುಗಳನ್ನು ಹಾಜರುಪಡಿಸಲು ಅದೇ ವಿಧಾನದ ಮೂಲಕ ಒತ್ತಾಯಪಡಿಸಲು ಮತ್ತು ಸಿವಿಲ್ ಪ್ರಕ್ರಿಯಾ ಸಂಹಿತೆಯ 1908 ರ ಮೇರೆಗೆ ಸಿವಿಲ್ ನ್ಯಾಯಾಲಯಗಳಿಗೆ ಸಂಬಂಧಿಸಿ ಉಪಬಂಧಿಸಿರುವಂತೆಯೇ ಸಾಧ್ಯವಿರುವಷ್ಟರ ಮಟ್ಟಿಗೆ ಸಮನ್ ಹೊರಡಿಸಲು ಮತ್ತು ಕ್ರಮ ಕೈಗೊಳ್ಳಲು ಆ ಅಧಿಕಾರಿಗೆ ಅಧಿಕಾರವಿರತಕ್ಕುದು. ಈ ಭೂಸ್ವಾಧೀನ ಅಧಿನಿಯಮ 1894 ರ 9, 10, 11, 12, 13, 14 ಮತ್ತು 15ನೇ ಕಲಮುಗಳಲ್ಲಿ ಉಪಬಂಧಿಸಲಾದುದು ಸಾಧ್ಯವಿರುವಷ್ಟರ ಮಟ್ಟಿಗೆ ಸಂದಾಯ ಮಾಡಬೇಕಾದ ಪರಿಹಾರದ ಮೊತ್ತವನ್ನು ನಿರ್ಣಯಿಸಲು ಅಥವಾ ಹಿಡುವಳಿದಾರರೆಂಬ ಹಕ್ಕನ್ನು ನಿರ್ಣಯಿಸಲು ಈ ಅಧಿನಿಯಮದ ಮೇರೆಗೆ ನಡೆಸುವ ವಿಚಾರಣೆಗಳಿಗೆ ಅನ್ವಯವಾಗತಕ್ಕುದು. ಐವಿ ಖೋತನನ್ನು ಅಥವಾ ಕೆಳ ಹಿಡುವಳಿದಾರನನ್ನು ತಮ್ಮ ಸ್ವಾಧೀನದಲ್ಲಿರುವ ಅಥವಾ ತನ್ನ ಅಧಿಕಾರದಲ್ಲಿರುವ ಎಲ್ಲ ದಸ್ತಾವೇಜುಗಳನ್ನು, ದಾಖಲೆಗಳನ್ನು ಮತ್ತು ರಿಜಿಸ್ಟರುಗಳನ್ನು ಪರಿಹಾರದ ಮೊತ್ತಕ್ಕೆ ಇರುವ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಅಥವಾ ಹಿಡುವಳಿಯ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಇರುವ ವಿವಾದಗಳನ್ನು ಬಗೆಹರಿಸುವುದಕ್ಕಾಗಿ ಅವಶ್ಯವಾಗಬಹುದಾದ ವಿಚಾರಣೆಯ ಉದ್ದೇಶಗಳಿಗಾಗಿ ಹಾಜರುಪಡಿಸಲು ಒತ್ತಾಯಿಸುವುದು ಈ ಅಧಿಕಾರಿಗೆ ಕಾನೂನುಸಮ್ಮತವಾಗಿರುತ್ತದೆ. ಈ ಅಧಿಕಾರಿಯು ತನ್ನ ನಿರ್ಣಯವನ್ನು ಕಲೆಕ್ಟರನಿಗೆ ಕೊಡತಕ್ಕುದು ಮತ್ತು ಜಮೀನಿನಲ್ಲಿಯ ಹಿಡುವಳಿ ಹಕ್ಕಿಗೆ ಸಂಬಂಧಿಸಿದ ಕ್ಷೇಮಗಳ ಅಥವಾ ಅಂಥ ಕ್ಷೇಮಗಳನ್ನು ಮಾಡುತ್ತಿರುವ ವ್ಯಕ್ತಿಗಳಿಗೆ ಪರಿಹಾರದ ಹಕ್ಕುಗಳ ಕ್ಷೇಮಗಳ ಬಗ್ಗೆ ತನ್ನ ನಿರ್ಣಯವನ್ನು ತಿಳಿಸತಕ್ಕುದು. ಬೇರೆ ಬೇರೆ ಕ್ಷೇಮದಾರರಲ್ಲಿ ಪರಿಹಾರಕ್ಕಾಗಿ ಯಾರು ಹಕ್ಕುದಾರರು ಅನ್ನುವುದರ ಬಗ್ಗೆ ಅಧಿಕಾರಿಯು ಸಮಾಧಾನಪಡಿಸಿಕೊಳ್ಳಲು ಸಮರ್ಥನಾಗದಿದ್ದರೆ ಪರಿಹಾರವನ್ನು ಕ್ಷೇಮು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2 ಮಾಡಿದ ವ್ಯಕ್ತಿಗಳ ಹಕ್ಕುಗಳನ್ನು ಸಕ್ಷಮ ಸಿವಿಲ್ ನ್ಯಾಯಾಲಯವು ನಿರ್ಣಯಿಸುವವರೆಗೆ ಪರಿಹಾರ ಸಂದಾಯ ಮಾಡುವುದನ್ನು ಅಮಾನತಿನಲ್ಲಿಡತಕ್ಕುದು. 10 ಕೆಳ ಹಿಡುವಳಿದಾರರ ಹಿಡುವಳಿ ಕ್ಷೇಮನ್ನು ತಿರಸ್ಕರಿಸಿದಾಗ ಅದನ್ನು ಅವರು ಉಲ್ಲೇಖಿಸುವುದು. ಹಿಡುವಳಿದಾರನೆಂದು ತನ್ನ ಹೆಸರನ್ನು ನೋಂದಣಿ ಮಾಡಬೇಕೆಂಬ ತನ್ನ ಕ್ಷೇಮನ್ನು ಈ ಬಗ್ಗೆ ವಿಶೇಷವಾಗಿ ತನ್ನ ಪರವಾಗಿ ಸರ್ಕಾರದಿಂದ ನಿಯೋಜಿತನಾದ ಅಧಿಕಾರಿಯು ತಿರಸ್ಕರಿಸಿರುವನೆಂಬ ಸಂಗತಿಯಿಂದ ಬಾಧಿತನಾದ ಯಾವನೇ ವ್ಯಕ್ತಿಯು ಯಾವ ಜಿಲ್ಲಾ ನ್ಯಾಯಾಲಯದ ಪ್ರಾದೇಶಿಕ ಅಧಿಕಾರ ವ್ಯಾಪ್ತಿಯಲ್ಲಿ ಜಮೀನಿನ ಇಡಿಯ ಭಾಗವೂ ಇರುತ್ತದೆಯೋ ಆ ಜಿಲ್ಲಾ ನ್ಯಾಯಾಲಯದಿಂದ ಅಥವಾ ಈ ಬಗ್ಗೆ ಸರ್ಕಾರವು ನೇಮಕ ಮಾಡಿದ ನ್ಯಾಯಮಂಡಲದಿಂದ ತನ್ನ ಕ್ಷೇಮಿನ ಪ್ರಶ್ನೆಯನ್ನು ನಿರ್ಣಯಿಸಲು ಕಲೆಕ್ಟರನ್ನು ಕಳಿಸುವುದನ್ನು ಲಿಖಿತ ಅರ್ಜಿ ಸಲ್ಲಿಸಿ ನಿರ್ಬಂಧಪಡಿಸಬಹುದು. ಈ ಅಧಿಕಾರಿಯ ನಿರ್ಣಯದ ವಿರುದ್ಧವಿರುವ ತಕರಾರಿನ ಆಧಾರಗಳನ್ನು ಅರ್ಜಿಯಲ್ಲಿ ಹೇಳತಕ್ಕುದು ಮತ್ತು ತನ್ನ ಕ್ಷೇಮನ್ನು ತಿರಸ್ಕರಿಸಿದ ಆದೇಶವನ್ನು ಜಾರಿ ಮಾಡಿದ 90 ದಿವಸಗಳಲ್ಲಿ ಅದನ್ನು ಸಲ್ಲಿಸತಕ್ಕುದು. ಈ ಕಲೆಕ್ಟರನು ಆ ಅರ್ಜಿಯನ್ನು ಸಂದರ್ಭಾನುಸಾರ ಜಿಲ್ಲಾ ನ್ಯಾಯಾಲಯಕ್ಕೆ ಅಥವಾ ನ್ಯಾಯಮಂಡಲಕ್ಕೆ ಉಲ್ಲೇಖಿಸತಕ್ಕುದು ಮತ್ತು ಅರ್ಜಿಗೆ ಒಂದು ಕ್ರಮಸಂಖ್ಯೆಯನ್ನು ಕೊಡತಕ್ಕುದು ಮತ್ತು ಅರ್ಜಿದಾರನನ್ನು ವಾದಿಯಾಗಿಯೂ ಮತ್ತು ಹಿಡುವಳಿಗೆ ಹಕ್ಕುದಾರನೆಂದು ಅಧಿಕಾರಿಯು ಘೋಷಿಸಿದ ವ್ಯಕ್ತಿ ಅಥವಾ ವ್ಯಕ್ತಿಗಳನ್ನು ಪ್ರತಿವಾದಿಗಳನ್ನಾಗಿಯೂ ಮಾಡಿ ಅದನ್ನು ದಾವೆಯೆಂದು ನೋಂದಣಿ ಮಾಡತಕ್ಕುದು. ಅಂಥ ಅರ್ಜಿಯನ್ನು ನೋಂದಣಿ ಮಾಡಿದ ಅನಂತರ ನ್ಯಾಯಾಲಯವು ಅಥವಾ ನ್ಯಾಯಮಂಡಳಿಯು ಪ್ರತಿವಾದಿ ಅಥವಾ ಪ್ರತಿವಾದಿಗಳಿಗೆ ಅದರಲ್ಲಿ ಹೇಳಲಾಗಿರುವ ದಿನಾಂಕದಂದು ಹಾಜರಾಗಲು ಮತ್ತು ಕ್ಷೇಮಿಗೆ ಉತ್ತರಿಸಲು ಹೇಳಿ ನೋಟಿಸನ್ನು ಕಳಿಸಲು ನಿರ್ದೇಶಿಸತಕ್ಕುದು. ಸಿವಿಲ್ ಪ್ರಕ್ರಿಯಾ ಸಂಹಿತೆ 1908 ರ ಉಪಬಂಧಗಳ ಮೇರೆಗೆ ಸಾಮಾನ್ಯ ದಾವೆಯಂತೆ ವಿಚಾರಣೆಗೆ ಅದನ್ನು ಇಡತಕ್ಕುದು ಮತ್ತು ಅಂಥ ದಾವೆಗಳಿಗೆ ಸಾಧ್ಯವಿರುವಷ್ಟರ ಮಟ್ಟಿಗೆ ಇವೇ ಉಪಬಂಧಗಳನ್ನು ಅನ್ವಯಿಸತಕ್ಕದು. ಅಂಥ ಯಾವುದೇ ದಾವೆಯಲ್ಲಿ ನ್ಯಾಯಾಲಯ ಅಥವಾ ನ್ಯಾಯಮಂಡಲವು ಕೊಟ್ಟ ನಿರ್ಣಯದ ಅಥವಾ ಮಾಡಿದ ಆದೇಶದ ವಿರುದ್ಧ ಯಾವುದೇ ಅಪೀಲು ಇರತಕ್ಕುದಲ್ಲ. 11 ಖೋತರು ಹೇಳಿಕೆಗಳನ್ನು ಹಾಜರುಪಡಿಸತಕ್ಕುದು. ಈ ಅಧಿನಿಯಮವನ್ನು ಪಾಸು ಮಾಡಿದ 3 ತಿಂಗಳೊಳಗಾಗಿ ಕಲೆಕ್ಟರನು ಲಿಖಿತದಲ್ಲಿ ನೋಟಿಸನ್ನು ಕೊಡುವ ಮೂಲಕ ಆ ನೋಟಿಸಿನಲ್ಲಿ ಹೇಳಲಾದ ದಿನಾಂಕದಂದು ಅಥವಾ ಅದಕ್ಕಿಂತ ಮುಂಚೆ ಆ ದಿನಾಂಕವು ನೋಟಿಸಿನ ದಿನಾಂಕದಿಂದ 3 ತಿಂಗಳೊಳಗೆ ಇರತಕ್ಕುದು. ಪ್ರತಿಯೊಬ್ಬ ಖೋತನಾಗಿ ಅಥವಾ ಅನ್ಯಥಾ ಮೇಲು ಹಿಡುವಳಿದಾರನಾಗಿ ತನ್ನ ವಶದಲ್ಲಿರುವ ಎಲ್ಲ ಜಮೀನುಗಳ ಸರ್ವೆ ನಂಬರುಗಳನ್ನು ಖೋತಿ ಪದ್ಧತಿಯ ರದ್ದತಿ ಮಸೂದೆ ಸಂ. 26 1937 ಈ 1920 ರಿಂದ ಆದೇಶವನ್ನು ಪಾಸು ಮಾಡಿದ ದಿನಾಂಕದವರೆಗೆ ಪ್ರತಿಯೊಂದು ವರುಷಕ್ಕೂ ಪ್ರತಿಯೊಂದು ಸರ್ವೆ ನಂಬರಿನ ಸ್ವಾಧೀನದಲ್ಲಿದ್ದ ವ್ಯಕ್ತಿಗಳನ್ನು ಮತ್ತು ಅಂಥ ಪ್ರತಿಯೊಂದು ಸರ್ವೆ ನಂಬರಿನಲ್ಲಿ ಖೋತನು ಕ್ಷೇಮ ಮಾಡಿದ ಹಕ್ಕು ಮತ್ತು ಹಿತಾಸಕ್ತಿಯ ಸ್ವರೂಪ ಇವುಗಳನ್ನು ತೋರಿಸಿ ಸಹಿ ಮಾಡಿ ಹೇಳಿಕೆಯನ್ನು ಹಾಜರುಪಡಿಸತಕ್ಕುದು. 2. ಉಪಕಲಮಿನ ಮೇರೆಗೆ ಹಾಜರುಪಡಿಸಲಾಗಿರುವ ಹೇಳಿಕೆಯಲ್ಲಿ ಒಳಗೊಂಡಿರುವ ವಿವರಗಳಲ್ಲಿ ಅನಂತರ ಆದ ಯಾವುದೇ ಬದಲಾವಣೆಗಳನ್ನು ಕಾಲಕಾಲಕ್ಕೆ ಲಿಖಿತದಲ್ಲಿ ಖೋತನು ಕಲೆಕ್ಟರನಿಗೆ ವರದಿ ಮಾಡತಕ್ಕುದು. 3. ಹೇಳಿಕೆಯನ್ನು ಕೊಡುವ ಹೊಣೆಗಾರಿಕೆ. ಈ ಮುಂಚಿನ ಕಲಮಿನ ಮೇರೆಗೆ ಹೇಳಿಕೆಯನ್ನು ಮಾಡಬೇಕಾಗಿರುವ ಅಥವಾ ಕೊಡಬೇಕಾಗಿರುವ ಪ್ರತಿಯೊಬ್ಬ ಖೋತನು ಭಾರತ ದಂಡ ಸಂಹಿತೆಯ 175 ಮತ್ತು 176ನೇ ಕಲಮಿನ ಅರ್ಥದಲ್ಲಿ ಕಾನೂನುಸಮ್ಮತವಾಗಿ ಹಾಗೆ ಮಾಡಲು ಬದ್ಧನಾಗಿರುತ್ತಾನೆ ಎಂದು ಭಾವಿಸತಕ್ಕುದು. 12. ಈ ಹೇಳಿಕೆಯನ್ನು ಸಾಕ್ಷ್ಯವೆಂದು ಪರಿಗಣಿಸುವುದು. 11ನೇ ಕಲಮಿನ ಮೇರೆಗೆ ಖೋತನು ಕೊಟ್ಟ ಹೇಳಿಕೆಯಲ್ಲಿನ ನಮೂದನೆಗಳು ಅದರಲ್ಲಿ ಹೇಳಲಾಗಿರುವ ಸಂಗತಿಗಳ ಬಗ್ಗೆ ಖೋತನು ಅಥವಾ ಆತನ ಹಿತಾಸಕ್ತಿಯ ಪ್ರತಿನಿಧಿಯು ಪಕ್ಷಕಾರನಾಗಿರುವ ಯಾವುದೇ ದಾವೆಯಲ್ಲಿ ಅಥವಾ ವ್ಯವಹರಣೆಯಲ್ಲಿ ಖೋತನ ವಿರುದ್ಧ ನಿರ್ಣಯಾತ್ಮಕ ಸಾಕ್ಷ್ಯವಾಗಿರತಕ್ಕುದು. 13. ಹೇಳಿಕೆಯನ್ನು ಸಲ್ಲಿಸದಿರುವುದಕ್ಕೆ ದಂಡನೆ. 11ನೇ ಕಲಮಿನ 1 ಮತ್ತು 2 ಉಪಕಲಮಿನಲ್ಲಿ ಹೇಳಿದ ಉಪಬಂಧಗಳಿಗೆ ವ್ಯತಿರಿಕ್ತವಾಗಿ ಹೇಳಿಕೆಗಳನ್ನು ಸಲ್ಲಿಸಲು ಹಾಗೆ ಮಾಡುವುದು ಅಗತ್ಯವಾದಾಗ ಮಾಡಲು ನಿರಾಕರಿಸಿದರೆ ಅಥವಾ ನಿರ್ಲಕ್ಷಿಸಿದರೆ ಅಥವಾ ಹೇಳಿಕೆಯ ವಿವರಗಳಲ್ಲಿನ ತದನಂತರದ ಬದಲಾವಣೆಯನ್ನು ವರದಿ ಮಾಡಲು ನಿರಾಕರಿಸಿದರೆ ಅಥವಾ ನಿರ್ಲಕ್ಷಿಸಿದರೆ ಅಂಥ ಪ್ರತಿಯೊಂದು ಅಪರಾಧಕ್ಕಾಗಿ ರೂ. ರಿಂದ 00 ವರೆಗೆ ವಿಸ್ತರಿಸಬಹುದಾದ ದಂಡದಿಂದ ದಂಡಿತನಾಗತಕ್ಕುದು. 11ನೇ ಕಲಮಿನ 1 ಉಪಕಲಮಿನ ಮೇರೆಗೆ ಅಗತ್ಯಪಡಿಸಲಾಗಿರುವ ಹೇಳಿಕೆಯನ್ನು ಗೊತ್ತುಪಡಿಸಲಾಗಿರುವ ಅವಧಿಯಲ್ಲಿ ಸಲ್ಲಿಸಲು ನಿರ್ಲಕ್ಷಿಸುವ ಯಾವುದೇ ಖೋತನು ಕಲೆಕ್ಟರ್ನ ವಿವೇಚನೆಯಲ್ಲಿ ವಿಳಂಬವಾದ ಪ್ರತಿಯೊಂದು ದಿನಕ್ಕೆ ₹5 ಮೀರದಂತೆ ವಿಳಂಬ ಶುಲ್ಕವನ್ನು ವಿಧಿಸಬಹುದು ಮತ್ತು ಅದನ್ನು ಭೂಕಂದಾಯದ ಬಾಕಿಯಂತೆ ಆಕರಣೆ ಮಾಡತಕ್ಕುದು. 14. ಪ್ರಮಾಣಿತ ಪ್ರತಿಗಳನ್ನು ಪಡೆದುಕೊಳ್ಳುವುದಕ್ಕೆ ಉಪಬಂಧ. ಖೋತನು ಹೇಳಿಕೆಗಳನ್ನು ಸಲ್ಲಿಸಿದ ಎಲ್ಲ ವ್ಯವಹರಣೆಗಳಲ್ಲಿ ಮತ್ತು ವಿಚಾರಣೆಯ ಕಾಲದಲ್ಲಿ ದಸ್ತಾವೇಜುಗಳನ್ನು ಹಾಜರುಪಡಿಸಲಾಗಿರುವ ಮತ್ತು ಹೇಳಿಕೆಗಳಲ್ಲಿನ ನಮೂದನೆಗಳ ಮತ್ತು ನಿರ್ಣಯಗಳ ಅಧಿಕೃತ ಪ್ರತಿಗಳನ್ನು ಪಕ್ಷಕಾರರಿಗೆ ಮತ್ತು ಅವರ ಮೂಲಕ ಕ್ಷೇಮ ಮಾಡುವವರಿಗೆ ಅದೇ ವಿಷಯಕ್ಕೆ ಸಂಬಂಧಿಸಿ ಯುಕ್ತ ಅರ್ಜಿಯನ್ನು ಸಲ್ಲಿಸಿದರೆ ಇಂತಹ ಪ್ರತಿಗಾಗಿ ಸರ್ಕಾರವು 128. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2 ಕಾಲಕಾಲಕ್ಕೆ ಗೊತ್ತುಪಡಿಸಬಹುದಾದಂಥ ಶುಲ್ಕ ಇತ್ಯಾದಿಗಳಿಗೆ ಒಳಪಟ್ಟು ಆ ಪ್ರತಿಗಳನ್ನು ಅವರಿಗೂ ಕೊಡತಕ್ಕುದು. 15. ನಿಯಮಗಳನ್ನು ರಚಿಸಲು ಸರ್ಕಾರಕ್ಕೆ ಅಧಿಕಾರ. 1. ಈ ಅಧಿನಿಯಮದ ಉಪಬಂಧಗಳನ್ನು ಕಾರ್ಯರೂಪಕ್ಕೆ ತರಲು ಸರ್ಕಾರವು ನಿಯಮಗಳನ್ನು ರಚಿಸುವುದು ಮತ್ತು ಅದರಲ್ಲಿಯೂ
ನಮೂನೆ, ಒಳಾಂಶಗಳು, ಅಧಿಸೂಚನೆ ಮತ್ತು ಪ್ರಕಟಣೆಯ ಜಾರಿ. ಈ ಪರಿಹಾರ ಮೊತ್ತವನ್ನು ನಿರ್ಣಯಿಸುವುದು ಮತ್ತು ಸಂದಾಯ ವಿಧಾನಗಳನ್ನು ರೂಪಿಸುವುದು. ಈ ಉಲ್ಲೇಖಗಳ ವಿಚಾರಣೆಗೆ ಮತ್ತು ನಿರ್ಣಯಿಸಲು ನ್ಯಾಯಮಂಡಳಿಯ ನೇಮಕ ಮಾಡುವುದು. IV ಅರ್ಜಿಗಳಿಗೆ, ಉಲ್ಲೇಖಗಳಿಗೆ ಮತ್ತು ದಸ್ತಾವೇಜು ಫಲ, ನಮೂದನೆಗಳ ಮತ್ತು ಈ ಅಧಿನಿಯಮದ ಮೇರೆಗಿನ ಯಾವುದೇ ವ್ಯವಹರಣೆಯಲ್ಲಿ ಬಂದ ನಿರ್ಣಯಗಳ ಅಧಿಕೃತ ಪ್ರತಿಗಳಿಗೆ ಅರ್ಜಿದಾರರು ನೀಡಬೇಕಾದ ಶುಲ್ಕಗಳು ಮತ್ತು ವೆಚ್ಚಗಳು ಇವುಗಳನ್ನು ನಿರ್ಧರಿಸುವುದು. ಪಕ್ಷಕಾರರು ದಸ್ತಾವೇಜುಗಳನ್ನು ಹಾಜರುಪಡಿಸುವುದು ಮತ್ತು ಹಾಜರುಪಡಿಸಲಾಗಿರುವ ಮತ್ತು ಸಲ್ಲಿಸಲಾಗಿರುವ ದಸ್ತಾವೇಜುಗಳನ್ನು ಸಂರಕ್ಷಿಸುವುದು. ಇವುಗಳ ಬಗ್ಗೆ ಉಪಬಂಧಿಸುವುದು ಸರ್ಕಾರಕ್ಕೆ ಕಾನೂನು ಸಮ್ಮತವಾಗಿರುತ್ತದೆ. 2. ಈ ಕಲಮಿನ ಮೇರೆಗೆ ನಿಯಮಗಳನ್ನು ರಚಿಸುವ ಅಧಿಕಾರವು ಮುಂಬೈ ಸರ್ಕಾರದ ರಾಜ್ಯಪತ್ರದಲ್ಲಿ ಮೊದಲೇ ಪ್ರಕಟವಾಗುವ ಷರತ್ತಿಗೆ ಒಳಪಟ್ಟು ಇರತಕ್ಕುದು. 3. ಈ ಕಲಮಿನ ಮೇರೆಗೆ ರಚಿಸಲಾಗಿರುವ ನಿಯಮಗಳನ್ನು ವಿಧಾನಸಭೆಯ ಮುಂದೆ ಅದರ ಮುಂದಿನ ಅಧಿವೇಶನಕ್ಕಿಂತ 1 ತಿಂಗಳು ಕಳೆಯುವ ಮೊದಲೇ ಇರತಕ್ಕುದು ಮತ್ತು ಸದರಿ ವಿಧಾನಸಭೆಯ ಠರಾವಿನ ಮೂಲಕ ರದ್ದುಪಡಿಸಲು ಅಥವಾ ಮಾರ್ಪಾಡು ಮಾಡಲು ಬದ್ಧವಾಗಿರತಕ್ಕಂಥವುಗಳು ಆಗಿರತಕ್ಕುದು. ಯಾವುದೇ ನಿಯಮವನ್ನು ರದ್ದುಪಡಿಸಿದಾಗ ಅಥವಾ ಮಾರ್ಪಾಡು ಮಾಡಿದಾಗ ಸರ್ಕಾರವು ಅಂಥ ಮಾರ್ಪಾಡನ್ನು ಒಪ್ಪತಕ್ಕುದು ಮತ್ತು ಆ ರೀತಿಯಲ್ಲಿ ನಿಯಮವನ್ನು ಪುನಃ ಪ್ರಕಟಿಸತಕ್ಕುದು ಅಥವಾ ನಿಯಮವನ್ನು ರದ್ದುಪಡಿಸತಕ್ಕುದು. ಉದ್ದೇಶಗಳ ಮತ್ತು ಕಾರಣಗಳ ವಿವರಣೆ. 1. ಖೋತಿ ಪದ್ಧತಿಯು ಮುಂಬೈ ಪ್ರಾಂತದಲ್ಲಿನ ಒಂದು ಸಣ್ಣ ಪ್ರಮಾಣದ ಜಮೀನು ಗುತ್ತಿಗೆಯಾಗಿದೆ. ಅದು ಹೆಚ್ಚಾಗಿ ರತ್ನಗಿರಿ ಜಿಲ್ಲೆಯಲ್ಲಿರುತ್ತದೆ ಮತ್ತು ಕೊಲಾಬಾ ಮತ್ತು ಠಾಣಾ ಜಿಲ್ಲೆಯ ಕೆಲ ಭಾಗದಲ್ಲಿಯೂ ಇರುತ್ತದೆ. 2. ಖೋತಿ ಜಮೀನು ಗುತ್ತಿಗೆಯ ಷರತ್ತುಗಳು ಹಲವು ಸಂದರ್ಭಗಳಲ್ಲಿ ಕಾನೂನಿಗೆ ಒಳಪಟ್ಟಿರುತ್ತವೆ. ಇತರ ಹಲವು ಸಂದರ್ಭಗಳಲ್ಲಿ ರೂಢಿ ಮತ್ತು ಸಂಪ್ರದಾಯಗಳಿಗೂ ಮತ್ತು ಉಳಿದಂತೆ ಅನುದಾನಕ್ಕೂ ಒಳಪಟ್ಟಿರುತ್ತವೆ. ರತ್ನಗಿರಿ ಜಿಲ್ಲೆಯಲ್ಲಿ 1880ರ ಮೊದಲನೇ ಮುಂಬೈ ಖೋತಿ ಪದ್ಧತಿಯ ರದ್ದತಿ ಮಸೂದೆ ಸಂ XX 1937 129 ಅಧಿನಿಯಮದ ಮೂಲಕ ನಿಯಂತ್ರಿಸಲಾಗುತ್ತಿದೆ. ಕೋಲಾಬಾ ಜಿಲ್ಲೆಯಲ್ಲಿ ಮತ್ತು ಠಾಣಾ ಜಿಲ್ಲೆಯಲ್ಲಿ ರೂಢಿ ಮತ್ತು ಸಂಪ್ರದಾಯಕ್ಕೆ ಒಳಪಟ್ಟಿದೆ. 3. ಖೋತಿ ಪದ್ಧತಿಯು ಸಾಮಾನ್ಯ ರೈತವಾರಿ ಭೂ ಗುತ್ತಿಗೆ ಪದ್ಧತಿಯಿಂದ ಕೆಲಮಟ್ಟಿಗೆ ಭಿನ್ನವಾಗಿದೆ. ಅಂದರೆ ಎರಡನೆಯದರಲ್ಲಿ ಭೂಮಿಯ ಹಿಡುವಳಿದಾರರಿಂದಲೇ ಸರ್ಕಾರವು ಭೂ ಕಂದಾಯವನ್ನು ನೇರವಾಗಿ ವಸೂಲು ಮಾಡುತ್ತದೆ. ಆದರೆ ಮೊದಲಿನದರಲ್ಲಿ ಭೂ ಕಂದಾಯವನ್ನು ಸಂಗ್ರಹಿಸಲು ಖೋತನ ಸೇವೆಗಳನ್ನು ತೆಗೆದುಕೊಳ್ಳುವುದನ್ನು ಅಗತ್ಯಪಡಿಸುತ್ತದೆ. 4. ಖೋತಿ ಭೂ ಗುತ್ತಿಗೆಯ ಪದ್ಧತಿಯು ಸರ್ಕಾರಕ್ಕೆ ಭೂ ಕಂದಾಯವನ್ನು ಕೊಡಲು ಬದ್ಧನನ್ನಾಗಿ ಮಾಡುತ್ತದೆ ಮತ್ತು ಕೆಳ ಹಿಡುವಳಿದಾರ ತನ್ನ ಇಚ್ಛೆಯಂತೆ ನಡೆಸಿಕೊಳ್ಳಲು ಸ್ವಾತಂತ್ರ್ಯವನ್ನು ನೀಡುತ್ತವೆ ಮತ್ತು ಈ ಸ್ವಾತಂತ್ರ್ಯವನ್ನು ಖೋತರು ತುಂಬಾ ದುರುಪಯೋಗಪಡಿಸಿಕೊಂಡಿರುತ್ತಾರೆ. ಕೆಳ ಹಿಡುವಳಿದಾರರನ್ನು ಎಲ್ಲ ಕ್ರೂರ ರೀತಿಯಲ್ಲಿ ಸುಲಿಗೆ ಮಾಡಿ ಅವರನ್ನು ವಾಸ್ತವವಾಗಿ ಗುಲಾಮರ ಸ್ಥಾನಕ್ಕೆ ನೂಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೆಲ ಹಿಡುವಳಿದಾರರು ಖೋತರ ವಿರುದ್ಧ ದೊಡ್ಡ ಚಳುವಳಿಯನ್ನೇ ನಡೆಸುತ್ತಿದ್ದಾರೆ ಮತ್ತು ಖೋತಿ ಪದ್ಧತಿಯನ್ನು ತೆಗೆದುಹಾಕುವಂತೆ ಕೇಳುತ್ತಿದ್ದಾರೆ. ಖೋತರ ಮತ್ತು ಕೆಳ ಹಿಡುವಳಿದಾರರ ನಡುವಣ ಸಂಬಂಧವು ಎಷ್ಟರಮಟ್ಟಿಗೆ ಕೆಟ್ಟಿದೆಯೆಂದರೆ 3 ಖೋತರು ಅವರಿಂದ ಕೊಲೆಯಾಗಿದ್ದಾರೆ. 5. ಕಂದಾಯದ ವಸೂಲಿಯನ್ನು ಸುಲಭಗೊಳಿಸುವ ಅನುಕೂಲವು ಖೋತಿ ಭೂ ಗುತ್ತಿಗೆಯ ಪದ್ಧತಿಯಲ್ಲಿ ಇರಬಹುದಾದರೂ ಈ ಪ್ರಾಂತದ ಶಾಂತಿ ಮತ್ತು ಸಮಾಧಾನಕ್ಕೆ ತೀವ್ರತರವಾದ ಬಾಧೆಯನ್ನುಂಟು ಮಾಡದೆ ಅದನ್ನು ಮುಂದುವರೆಯಲು ಬಿಡಲು ಬರುವುದಿಲ್ಲ. ಆದ ಕಾರಣ ಈ ಪದ್ಧತಿಯನ್ನು ತೆಗೆದುಹಾಕುವುದು ಅತ್ಯವಶ್ಯವಾದುದಾಗಿರುತ್ತದೆ. ಈ ಮಸೂದೆಯ 1. ಖೋತಿ ಪದ್ಧತಿಯನ್ನು ತೆಗೆದುಹಾಕಲು ಮತ್ತು ಖೋತರ ಆಡಳಿತದಲ್ಲಿರುವ ಅಥವಾ ಅವರ ಪ್ರಯೋಜನಕಾರಿ ಉಪಭೋಗದಲ್ಲಿರುವ ಜಮೀನುಗಳ ಸ್ವಾಧೀನದಾರರು ಮತ್ತು ಸರ್ಕಾರದ ನಡುವೆ ನೇರ ಸಂಬಂಧವನ್ನು ಪ್ರತಿಷ್ಠಾಪಿಸುವುದು ಮತ್ತು 2. ಭೂಮಿಯ ವಾಸ್ತವ ಸ್ವಾಧೀನತೆಯನ್ನು ಹೊಂದಿದ ಕೆಳ ಹಿಡುವಳಿದಾರರಿಗೆ ಅವರು ಸ್ವಾಧೀನವನ್ನು ಹೊಂದಿರುವ ಜಮೀನುಗಳಿಗೆ ಭೂಕಂದಾಯ ಅಧಿನಿಯಮದ ಅರ್ಥದಲ್ಲಿನ ಹಿಡುವಳಿದಾರನ ಸ್ಥಾನವನ್ನು ಕೊಡುವುದು ಮತ್ತು 3. ಇತರ ಆನುಷಂಗಿಕ ಉದ್ದೇಶಗಳಿಗಾಗಿ ಉಪಬಂಧಿಸುವುದು. ಪೂನಾ 18 ಅಕ್ಟೋಬರ್ 1937. ಸಹಿ B.R. ಅಂಬೇಡ್ಕರ್ H.K. ಚೈನಾನಿ ಮುಂಬೈ ವಿಧಾನಸಭೆಯ ಕಾರ್ಯದರ್ಶಿ. ನಕ್ಷತ್ರ ಚಿಹ್ನೆ ಖೋತಿ ಪದ್ಧತಿಯ ರದ್ದತಿ ಮಸೂದೆಯನ್ನು ಕುರಿತು 17 ಸೆಪ್ಟೆಂಬರ್ 1937. ಡಾ. B.R. ಅಂಬೇಡ್ಕರ್ ಮುಂಬೈ ನಗರ, ಬೈಕಲಾ ಮತ್ತು ಪರೇಳ ಮಾನ್ಯರೇ, ಖೋತಿ ಪದ್ಧತಿಯನ್ನು ರದ್ದುಪಡಿಸುವ ಮಸೂದೆಯನ್ನು ಮಂಡಿಸಲು ತಮ್ಮ ಅಪ್ಪಣೆಯನ್ನು ಕೋರುತ್ತಿದ್ದೇನೆ. ಈ ಗೊತ್ತುವಳಿಯನ್ನು ಪುಷ್ಟೀಕರಿಸಲು ಮಾರ್ಗದರ್ಶನ ಮಾಡಿ ತಾವು ಕೊಟ್ಟಿರುವ ಸಂಕ್ಷಿಪ್ತ ವಿವರಣೆಯು ನಮ್ಮ ಉದ್ದೇಶಗಳು ಹಾಗೂ ಕಾರಣಗಳು ಇವುಗಳ ಹೇಳಿಕೆಗೆ ಮಾತ್ರ ಸಂಬಂಧಿಸಿವೆ. ಮಾನ್ಯರೇ, ನಾನು ಅದರ ಬಗ್ಗೆ ತಮಗೆ ತಿಳಿಸುವ ಮೊದಲು ಖೋತಿ ಪದ್ಧತಿಯನ್ನು ರದ್ದುಗೊಳಿಸುವ ಇಂಥ ಮಹತ್ವವಾದ ವಿಧೇಯಕಕ್ಕೆ ಉದ್ದೇಶಗಳು ಹಾಗೂ ಕಾರಣಗಳು ಎಂಬ ಈ ಹೇಳಿಕೆಯಷ್ಟು ಸಂಕ್ಷಿಪ್ತವಾದ ಹೇಳಿಕೆಗಳು ಬೇರೆ ಯಾವುದೂ ಈವರೆಗೂ ಇರಲಿಲ್ಲವೆಂಬುದನ್ನು ತಮ್ಮ ಗಮನಕ್ಕೆ ತರಬಯಸುವೆ. ಮುಂಬೈ ಪ್ರಾಂತದಲ್ಲಿ ಖೋತಿ ಪದ್ಧತಿಯು ಸಣ್ಣ ಭೂ ಹಿಡುವಳಿಗಳಲ್ಲಿ ಒಂದಾಗಿದೆ. ಇದು ಹೆಚ್ಚಾಗಿ ರತ್ನಗಿರಿ ಜಿಲ್ಲೆಯಲ್ಲಿ, ಕೊಲಾಬಾ ಮತ್ತು ಠಾಣೆ ಜಿಲ್ಲೆಗಳ ಹಲವು ಭಾಗಗಳಲ್ಲಿ ಕಂಡುಬರುತ್ತದೆ. ಖೋತಿ ಭೂ ಹಿಡುವಳಿ ಪದ್ಧತಿಯ ಕರಾರುಗಳು ಕೆಲವೆಡೆ ಕಾನೂನುಬದ್ಧವಾಗಿವೆ, ಹಲವೆಡೆ ರೂಢಿ ಹಾಗೂ ಆಚರಣೆಯಿಂದ ಬಂದಿವೆ, ಉಳಿದೆಡೆ ಅನುದಾನದ ಕರಾರಿಗೆ ಬದ್ಧವಾಗಿವೆ. ರತ್ನಗಿರಿ ಜಿಲ್ಲೆಯಲ್ಲಿ 1880ರ ಮುಂಬೈ ಕಾನೂನು ಇದರ ಪ್ರಕಾರ, ಕೊಲಾಬಾ ಜಿಲ್ಲೆಯಲ್ಲಿ ಆಚರಣೆ ಹಾಗೂ ರೂಢಿಗಳ ಪ್ರಕಾರ ಮತ್ತು ಠಾಣೆ ಜಿಲ್ಲೆಯಲ್ಲಿ ಅನುದಾನದ ಪ್ರಕಾರ ಕರಾರುಗಳನ್ನು ಕ್ರಮಬದ್ಧಗೊಳಿಸಲಾಗಿದೆ. ಸಾಮಾನ್ಯವಾಗಿ ಇರುವ ರೈತವಾಗಿ ಭೂ ಹಿಡುವಳಿ ಪದ್ಧತಿಯಿಂದ ಖೋತಿ ಹಿಡುವಳಿ ಪದ್ಧತಿಯು ಬೇರೆಯಾಗಿದೆ. ರೈತವಾರಿ ಪದ್ಧತಿಯಲ್ಲಿ ಸರ್ಕಾರವು ಭೂಮಿಯನ್ನು ಸಾಗುವಳಿ ಮಾಡುವವನಿಂದಲೇ ಕಂದಾಯವನ್ನು ವಸೂಲಿ ಮಾಡಿದರೆ, ಖೋತಿ ಪದ್ಧತಿಯಲ್ಲಿ ಕಂದಾಯವನ್ನು ಸಂಗ್ರಹಿಸಲೆಂದೇ ಒಬ್ಬ ಖೋತನನ್ನು ಸರ್ಕಾರ ನೇಮಿಸಬೇಕಾಗುತ್ತದೆ. ಖೋತಿ ಭೂ ಹಿಡುವಳಿ ಪದ್ಧತಿಯಲ್ಲಿ ಖೋತನು ಸರ್ಕಾರಕ್ಕೆ ಕಂದಾಯದ ಹಣವನ್ನು ಕೊಡಲೇಬೇಕಾದರೂ, ಇನ್ನೊಂದೆಡೆಗೆ ತನ್ನ ಕೈಕೆಳಗಿನ ಹಿಡುವಳಿದಾರರಿಗೆ ಭೂಮಿಯನ್ನು ಸಾಗುವಳಿಗೆ ಯಾವುದೇ ರೀತಿಯಲ್ಲಿ ಕೊಡಲು ಅವನು ಸ್ವತಂತ್ರನಿರುತ್ತಾನೆ. ಖೋತರು ಇಂಥ ಸ್ವಾತಂತ್ರ್ಯವನ್ನು ನಕ್ಷತ್ರ ಚಿಹ್ನೆ B.L.A. ಡಿಬೇಟ್ಸ್ ಸಂ. 1 ಪುಟ 1087-89 ದಿನಾಂಕ 17 ಸೆಪ್ಟೆಂಬರ್ 1937. ಡಾ. ಅಂಬೇಡ್ಕರ್ ಅವರಿಂದ ಮಂಡಿಸಲಾದ ವಿಧೇಯಕವನ್ನು 162ರಿಂದ 131 ಪುಟಗಳಲ್ಲಿ ಕೊಡಲಾಗಿದೆ. ಖೋತಿ ಪದ್ಧತಿಯ ರದ್ದತಿ ಮಸೂದೆಯನ್ನು ಕುರಿತು 17 ಸೆಪ್ಟೆಂಬರ್ 1937. 030 ಬಹಳ ದುರುಪಯೋಗ ಮಾಡಿಕೊಂಡಿದ್ದಾರೆ. ತಮ್ಮ ಕೈಕೆಳಗಿನ ಹಿಡುವಳಿದಾರರಿಂದ ಬಲಾತ್ಕಾರವಾಗಿ ವಿವಿಧ ರೀತಿಯಲ್ಲಿ ಅವರು ಹಣ ವಸೂಲು ಮಾಡುತ್ತಾರೆ. ಇದರಿಂದ ರೈತರು ಹೀನಾಯವಾದ ಗುಲಾಮಗಿರಿಯ ಪರಿಸ್ಥಿತಿಗೆ ಇಳಿದುಬಿಟ್ಟಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಈ ಹಿಡುವಳಿದಾರರು ಖೋತರ ವಿರುದ್ಧ ದೊಡ್ಡ ಹೋರಾಟವನ್ನೇ ಹೂಡಿದ್ದು, ಖೋತಿ ಪದ್ಧತಿಯನ್ನು ರದ್ದುಪಡಿಸಬೇಕೆಂದು ಅವರು ಕೇಳಿಕೊಂಡಿದ್ದಾರೆ. ಖೋತರು ಹಾಗೂ ಅವರ ಕೈಕೆಳಗಿನ ಹಿಡುವಳಿದಾರರು ಇವರಿರುವರ ಸಂಬಂಧ ಹದಗೆಡುತ್ತಿದ್ದು, ಈಗಾಗಲೇ 3 ಖೋತರ ಕೊಲೆಯಾಗಿದೆ.
ಕಂದಾಯದ ಹಣವನ್ನು ವಸೂಲು ಮಾಡಲು ಖೋತಿ ಭೂ ಹಿಡುವಳಿ ಪದ್ಧತಿಯು ಲಾಭದಾಯಕವಿರಬಹುದಾದರೂ ಅದರಿಂದ ಹಾನಿಗಳು ಸಾಕಷ್ಟಿವೆ. ಪ್ರಾಂತದಲ್ಲಿ ಶಾಂತಿ ಸಮಾಧಾನಗಳಿಗೆ ಗಂಭೀರವಾದ ಧಕ್ಕೆ ತಗುಲದಂತೆ ಇನ್ನು ಮುಂದೆ ಈ ಭೂ ಹಿಡುವಳಿ ಪದ್ಧತಿಯನ್ನು ಮುಂದುವರೆಸಲು ಅನುಮತಿಯನ್ನೇ ಕೊಡಕೂಡದು. ಈ ಪದ್ಧತಿಯನ್ನು ರದ್ದುಪಡಿಸಬೇಕೆಂಬುದು ಸ್ವಯಂವಿದಿತ. ವಿಧೇಯಕನ ಉದ್ದೇಶಗಳು ಹೀಗಿವೆ: 1. ಮೋತಿ ಪದ್ಧತಿಯನ್ನು ರದ್ದುಪಡಿಸುವುದು ಮತ್ತು ಖೋತರ ಲಾಭದಾಯಕ ಉಪಭೋಗದಲ್ಲಿರುವ ಅಥವಾ ಅವರ ವ್ಯವಸ್ಥೆಯಲ್ಲಿರುವ ಭೂಮಿಯ ಸಾಗುವಳಿದಾರರಿಗೂ ಇಲ್ಲವೇ ಒಡೆಯರಿಗೂ ಮತ್ತು ಸರ್ಕಾರಕ್ಕೂ ನೇರವಾದ ಸಂಬಂಧವನ್ನು ಕಲ್ಪಿಸುವುದು. 2. ತಮ್ಮ ಹಕ್ಕುಗಳನ್ನು ಕಳೆದುಕೊಂಡ ಖೋತರಿಗೆ ಯೋಗ್ಯ ಪರಿಹಾರಧನವನ್ನು ನೀಡುವಂತೆ ನಿಧಿ ಒದಗಿಸುವುದು. 3. ನಿಜವಾಗಿಯೂ ಭೂಮಿಯನ್ನು ಸಾಗುವಳಿ ಮಾಡುವ ಕೆಳದರ್ಜೆಯ ಹಿಡುವಳಿದಾರರಿಗೆ ಭೂಕಂದಾಯ ಸಂಹಿತೆಯ ಅರ್ಥದಂತೆ ಭೂಮಾಲೀಕನ ದರ್ಜೆಯನ್ನು ಕೊಡುವುದು. ಮತ್ತು 4. ಬೇರೆ ಚಿಕ್ಕಮಟ್ಟ ಉದ್ದೇಶಗಳಿಗಾಗಿ ಹಣ ಒದಗಿಸುವುದು. ಇದೀಗ ಮಾನ್ಯರೇ, ಈ ವಿಧೇಯಕವನ್ನು ಮಂಡಿಸಲು ಸದನದ ಅನುಮತಿಯನ್ನು ಯಾಚಿಸುವ ಪ್ರಶ್ನೆ ಕೇಳಬಹುದು. ಶ್ರೀ ಎಸ್. ಎಲ್. ಕರಂದೀಕರ, ರತ್ನಗಿರಿ. ಉತ್ತರ ವಿಭಾಗ: ಮಾನ್ಯರೇ, ಈ ಮಸೂದೆಯ ಮಂಡನೆಯನ್ನು ನಾನು ವಿರೋಧಿಸುತ್ತೇನೆ. ಗಲಾಟೆ: ಸಾಮಾನ್ಯ ಪರಿಸ್ಥಿತಿಯಲ್ಲಿ ನಾನು ಮಂಡನೆಯನ್ನು ವಿರೋಧಿಸುವುದಿಲ್ಲ, ಏಕೆಂದರೆ ಈ ಸದನದಲ್ಲಿ ಮಂಡನೆಯನ್ನು ವಿರೋಧಿಸದೇ ಇರುವುದು ಪರಿಪಾಠವಾಗಿ ಪರಿಣಮಿಸಿದೆ. ಆದರೆ ವಿಧೇಯಕವನ್ನು ಮಂಡಿಸುವ ಮುನ್ನವೇ ನಾನು ಇದನ್ನು ವಿರೋಧಿಸುತ್ತಿರುವುದು ಒಂದೇ ಒಂದು ಕಾರಣಕ್ಕಾಗಿ. ಅನುದಾನಗಳ ಬೇಡಿಕೆಯನ್ನು ಕುರಿತು ಈ ಸದನದಲ್ಲಿ ಚರ್ಚೆ ನಡೆದಾಗ ಭೂ ಕಂದಾಯದ ಪ್ರಶ್ನೆ ಪ್ರಾಂತದಲ್ಲಿಯ ಭೂ ಕಂದಾಯ ಧೋರಣೆಯ ಸಮಗ್ರ ಸಮಸ್ಯೆಯನ್ನು ಸುಮಾರು ಮುಂಬರುವ ಫೆಬ್ರವರಿ ತಿಂಗಳಲ್ಲಿ ಎತ್ತಿಕೊಳ್ಳಬಹುದೆಂಬ ಆಶ್ವಾಸನೆಯನ್ನು ನಮ್ಮ ಮಾನ್ಯ ಕಂದಾಯ ಮಂತ್ರಿಗಳು ನೀಡಿದ್ದರು. ಆದ್ದರಿಂದ ನಾವು ಏನೇ ನಿರ್ಣಯ ತೆಗೆದುಕೊಳ್ಳಬೇಕಾದರೂ ಅಲ್ಲಿಯವರೆಗೆ ತಡೆಯಬೇಕು. ಭೂ ಕಂದಾಯದ ಯಾವುದೇ ವಿಷಯದಲ್ಲಿ ತುಂಡು ತುಂಡಾಗಿ ಬರುವ ಶಾಸನ ರಚನೆಯನ್ನು ನಾವು ಸ್ವೀಕರಿಸಬಾರದು. ಈ ಸದನದಲ್ಲಿ ಇದೀಗ ತಂದಿರುವ ಶಾಸನ ರಚನೆಗೆ ಅವಕಾಶ ಕೊಡಬಾರದೆಂಬ ನನ್ನ ಹೇಳಿಕೆಗೆ ಮಂತ್ರಿವರ್ಗದವರು ಸಹ ಒಪ್ಪಬಹುದು. ಸದನಕ್ಕೆ ಈಗಾಗಲೇ ಪ್ರಾಸ್ತಾವಿಕ ಹೇಳಿಕೆಗಳನ್ನು ಓದಿ ತೋರಿಸಿರುವುದರಿಂದ ನಾನು ವಿರೋಧ ವ್ಯಕ್ತಮಾಡಬಹುದಾದ ಅಭಿಪ್ರಾಯಗಳು ಸಾಕಷ್ಟಿವೆ. ಆದರೆ ಇವೆಲ್ಲವುಗಳನ್ನು ಚರ್ಚೆ ಮಾಡಲು, ಹೋರಾಡಲು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು, ಭಾಷಣಗಳು, ಸಂಪುಟ -2 ನಮಗೆ ಮುಂದೆ ಇನ್ನೂ ಸಾಕಷ್ಟು ಅವಕಾಶವಿದೆ. ಆದುದರಿಂದ ಸದನದ ಸಮಯವನ್ನು ಹೆಚ್ಚಿಗೆ ತೆಗೆದುಕೊಳ್ಳಬಯಸುವುದಿಲ್ಲ. ಆದರೆ ಇದು ತತ್ವದ ವಿಷಯವೆಂದು ನನ್ನ ಭಾವನೆ. ನನ್ನ ಪ್ರಾಂತದಲ್ಲಿಯೇ ಭೂ ಕಂದಾಯದ ಸಮಸ್ತ ಸಮಸ್ಯೆಗಳನ್ನು ವಿಚಾರಣೆಗಾಗಿ ಕೈಗೆತ್ತಿಕೊಳ್ಳುವ ಹಾಗೂ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ವಿಶಾಲ ತಳಹದಿಯ ಮೇಲೆ ಶಾಸನ ರಚನೆಯನ್ನು ಮಂಡಿಸುವ ಆಶ್ವಾಸನೆಯನ್ನು ಸರ್ಕಾರವು ಕೊಟ್ಟಿದೆ. ಕೊಲಾಬ, ರತ್ನಗಿರಿ ಜಿಲ್ಲೆಗಳನ್ನು ಕುರಿತು ಪ್ರತ್ಯೇಕವಾಗಿ ಹೀಗೆ ಇಂಥ ಶಾಸನ ರಚನೆ ಮಾಡುವ ಕಾರಣವಿಲ್ಲ. ನಾನು ಮಂಡನೆಯನ್ನು ವಿರೋಧಿಸುತ್ತೇನೆ. ಮಾನ್ಯ ಸಭಾಪತಿಗಳು, ಇದು ಚರ್ಚೆಯ ಸಮಯ ಎಂದು ಭಾವಿಸಿ ಇದರಲ್ಲಿ ಈಗ ಭಾಗವಹಿಸುವ ಹಕ್ಕು ಯಾವುದೇ ಸಭಾಸದನಿಗೆ ಇದೆ ಎಂದು ನನಗೆ ತೋರುವುದಿಲ್ಲ. ಈ ವಿಧೇಯಕವನ್ನು ಮಂಡಿಸಲಿಚ್ಛಿಸುವ ಮಾನ್ಯ ಸದಸ್ಯರಿಗೆ ಇದೀಗ ಉತ್ತರಿಸುವ ಹಕ್ಕು ಮಾತ್ರ ಇದೆ. ಅವರು ಉತ್ತರಿಸಲು ಬಯಸಿದರೆ ಅವರಿಗೆ ನಾನು ಅವಕಾಶ ಕೊಡುವೆ. ಡಾ. ಬಿ. ಆರ್. ಅಂಬೇಡ್ಕರ್: ಮಾನ್ಯರೇ, ನನ್ನ ಸ್ನೇಹಿತರಾದ ಮಾನ್ಯ ಶ್ರೀ ಕರಂದೀಕರ ಅವರ ಅಭಿಪ್ರಾಯಗಳಿಗೆ ವಿವರವಾಗಿ ನಾನು ಉತ್ತರಿಸಬೇಕಾಗಿದೆ ಎಂದು ನನಗೆ ತೋರುವುದಿಲ್ಲ. ಮಾನ್ಯ ಕಂದಾಯ ಮಂತ್ರಿಗಳು ಸಮಗ್ರ ಭೂ ಕಂದಾಯ ಪದ್ಧತಿಯನ್ನು ಬದಲಿಸಲು ಶಾಸನ ರಚನೆಯನ್ನು ಸದನದಲ್ಲಿ ಮಂಡಿಸುವ ಆಶ್ವಾಸನೆ ಕೊಟ್ಟಿರುವುದಾಗಿ ಅವರು ಹೇಳಿದರು. ಇಂಥ ಆಶ್ವಾಸನೆ ಕೊಟ್ಟಾಗ ದುರ್ದೈವದಿಂದ ನಾನು ಸದನದಲ್ಲಿರಲಿಲ್ಲ. ಮೇಲಾಗಿ ಈ ಸದನಕ್ಕೆ ಅವರಿತ್ತ ಆಶ್ವಾಸನೆಯ ಇತಿಮಿತಿ, ಅವಕಾಶ ಇವು ಯಾವೂ ನನಗೆ ಗೊತ್ತಿಲ್ಲ. ಆದರೆ ಮಾನ್ಯರೇ, ನಾನು ಸದನಕ್ಕೆ ತಿಳಿಸಬೇಕಾದುದು ಇಷ್ಟೇ: ಖೋತಿ ಪದ್ಧತಿಯು ತನ್ನದೇ ಆದ ಸ್ವತಂತ್ರ ಪದ್ಧತಿಯಾಗಿದೆ. ಅದು ಭೂ ಕಂದಾಯ ಸಂಹಿತೆಗೆ ಸಂಬಂಧಿಸಿದ ಪದ್ಧತಿಯಲ್ಲ. ಅದು ಈ ಪ್ರಾಂತದ ಸಾಮಾನ್ಯ ಭೂ ಹಿಡುವಳಿ ಪದ್ಧತಿಯ ಅಂಶ ಮಾತ್ರ. ಇದು ಪ್ರತ್ಯೇಕವಾದ ವಿಷಯವೇ ಇದೆ. ಆದ್ದರಿಂದ ಸಾಮಾನ್ಯ ಪದ್ಧತಿಯಲ್ಲಿ ಇರದೇ ಇರುವ ಖೋತಿ ಪದ್ಧತಿಯನ್ನು ಪ್ರತ್ಯೇಕವಾಗಿ ವಿಚಾರಣೆಗೆ ತೆಗೆದುಕೊಂಡಾಗ ಅದನ್ನು ವಿರೋಧಿಸಲು ಏನೂ ಕಾರಣವಿಲ್ಲವೆಂದು ನನಗೆ ತೋರುತ್ತದೆ. ಇನ್ನೊಂದು ಮಾತನ್ನು ನಾನು ಸದನಕ್ಕೆ ತಿಳಿಸುವೆ. ಮಂತ್ರಿವರ್ಗದಲ್ಲಿರುವ ಮಾನ್ಯ ಸದಸ್ಯರು ತಮ್ಮ ಹೇಳಿಕೆಯಂತೆ ಶಾಸನ ರಚನೆಯನ್ನು ನಿಜವಾಗಿಯೂ ಕಾರ್ಯರೂಪಕ್ಕೆ ತರುವುದಾದರೆ ಇಂದಿನ ವಿಧೇಯಕಕ್ಕೆ ಸಂಬಂಧಿಸಿದಂತೆ ಅವರು ಸೂಚಿಸಬಯಸುವ ಕ್ರಮಗಳು ನನಗೆ ಸಮಾಧಾನ ಕೊಡುವಂತಿದ್ದರೆ, ಅವರ ಶಾಸನ ರಚನೆ ನನ್ನದಕ್ಕಿಂತಲೂ ಚೆನ್ನಾಗಿದೆ ಎಂದು ನನಗೆ ತೋರಿದರೆ, ನನ್ನ ಈ ವಿಧೇಯಕವನ್ನು ಹಿಂದಕ್ಕೆ ತೆಗೆದುಕೊಳ್ಳುವೆನೆಂದು ಹೇಳಲು ನಾನು ಹಿಂಜರಿಯುವುದಿಲ್ಲ. ಈ ಸಂದರ್ಭದಲ್ಲಿ ಇದಕ್ಕೂ ಹೆಚ್ಚಿಗೆ ನಾನು ಮಾತನಾಡುವ ಅವಶ್ಯವಿಲ್ಲ. ಪ್ರಶ್ನೋತ್ತರಗಳ ನಂತರ ಅನುಮತಿ ನೀಡಲಾಯಿತು. ಡಾ. ಬಿ. ಆರ್. ಅಂಬೇಡ್ಕರ್: ಮಾನ್ಯರೇ, ನಾನು ವಿಧೇಯಕವನ್ನು ಮಂಡಿಸುವೆ. ಮಾನ್ಯ ಸಭಾಪತಿಗಳು, ವಿಧೇಯಕವನ್ನು ಮಂಡಿಸಲಾಯಿತು. 21. ನಕ್ಷತ್ರ ಚಿಹ್ನೆ ಗ್ರಾಮ ಪಂಚಾಯಿತಿಗಳ ಮಸೂದೆ 1. ಡಾ. ಬಿ. ಆರ್. ಅಂಬೇಡ್ಕರ್: ಮಾನ್ಯ ಸಭಾಪತಿಗಳೇ, ಈ ವಿಧೇಯಕಕ್ಕೆ ಸಂಬಂಧಿಸಿದ ಮಾನ್ಯ ಮಂತ್ರಿಗಳ ಭಾಷಣವನ್ನು ನಾನು ಅತ್ಯಂತ ಕುತೂಹಲದಿಂದ ಕೇಳಿರುವೆ. ಗಂಭೀರವಾಗಿ ಆಸಕ್ತಿಯಿಂದ ಕೇಳಿರುವೆನೆಂದು ಹೇಳಬಹುದು. ಈ ವಿಧೇಯಕ ಬಹಳ ಮಹತ್ವದ್ದಾಗಿದೆ ಎಂಬ ಸತ್ಯಸಂಗತಿಯಲ್ಲಿ ಎರಡು ಮಾತುಗಳಿಲ್ಲವೆಂಬುದು ನನಗೆ ಗೊತ್ತಿದೆ. ನಮ್ಮ ಪ್ರಾಂತದ ಗ್ರಾಮಾಂತರ ಜನತೆಯ ನಾಗರಿಕ ಸೌಲಭ್ಯಗಳ ಮೇಲೆ ಪರಿಣಾಮ ಬೀರುವಂತಹ ಸ್ವಾಯತ್ತ ಶಾಸನದ ವಿಷಯವನ್ನು ಈ ವಿಧೇಯಕವು ಒಳಗೊಂಡಿರುವುದಲ್ಲದೆ, ಗ್ರಾಮೀಣ ಜನತೆಯ ಜೀವನ, ಸ್ವಾತಂತ್ರ್ಯ ಹಾಗೂ ಆಸ್ತಿ ಇವುಗಳಿಗೂ ಇದು ಸಂಬಂಧಪಟ್ಟಿದೆ. ವಿಧೇಯಕದಲ್ಲಿರುವ ಇವೆಲ್ಲವುಗಳನ್ನು ನಾನು ಮಾನ್ಯ ಮಾಡುವೆ. ಆದರೆ ಇದರಲ್ಲಿರುವ ವಿಷಯಗಳಿಗೆ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಈ ವಿಧೇಯಕದ ಪರಿಣಾಮಗಳನ್ನು ವಿವರವಾಗಿ ಚರ್ಚೆ ಮಾಡಲು ಮಾನ್ಯ ಮಂತ್ರಿಗಳು ಹೆಚ್ಚು ಕಾಲಾವಕಾಶ ಕೊಡಬೇಕಾಗಿತ್ತೆಂಬುದನ್ನು ನಾನು ಹೇಳದೇ ಇರಲಾರೆ. ವಿಧೇಯಕವನ್ನು ಮಂಡಿಸುವ ಮುನ್ನ 7 ದಿನಗಳ ಅವಧಿ ಬೇಕಾಗುತ್ತದೆ ಎಂಬ ಕಾನೂನಿನ ಅವಶ್ಯಕತೆಯನ್ನು ಮಾತ್ರ ಮಾನ್ಯ ಮಂತ್ರಿಗಳು ಪೂರೈಸಿ ತಮ್ಮಷ್ಟಕ್ಕೆ ತಾವೇ ತೃಪ್ತಿಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಈ ವಿಧೇಯಕವನ್ನು ಕುರಿತು ಚಿಂತನೆ ಮಾಡಲು 7 ದಿನಗಳೇಕೆ, 7 ತಿಂಗಳುಗಳ ಅವಧಿ ಅವಶ್ಯ ಎಂದು ತಿಳಿಯಬಯಸುವೆ. ಈ ವಿಧೇಯಕದಲ್ಲಿರುವ ಅಂಶಗಳನ್ನು ಕುರಿತು ಸಾರ್ವಜನಿಕರ ಅಭಿಪ್ರಾಯವನ್ನು ಕೋರಿ ಒಂದು ಸುತ್ತೋಲೆಯನ್ನು ಈಗಲೂ ಸಹ ಮಾನ್ಯ ಮಂತ್ರಿಗಳು ಹೊರಡಿಸಬಹುದು. ಇದು ಅವರಲ್ಲಿ ನನ್ನ ಪ್ರಾರ್ಥನೆ. ಆದರೆ ಅವರು ಈ ಭಿನ್ನಹವನ್ನು ಮನ್ನಿಸದಿದ್ದರೆ ನನ್ನ ದೃಷ್ಟಿಯಲ್ಲಿ ವಿಚಾರಾರ್ಹವಾದ ಮಹತ್ವದ 2 ವಿಷಯ ತಿಳಿಯಬಯಸುವೆ. ಮಾನ್ಯರೇ, ಈ ಶಾಸನ ರಚನೆಯನ್ನು ಕೈಗೆತ್ತಿಕೊಳ್ಳುವ ಯೋಗ್ಯ ಅಧಿಕಾರ ಇಂದಿಗೂ ಸರ್ಕಾರಕ್ಕಿಲ್ಲ ಎಂಬುದು ನನ್ನ ಮತ. ಇಂದಿನ ಆಡಳಿತ ಪದ್ಧತಿ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿದೆ ಎಂಬುದು ಸರ್ಕಾರಕ್ಕೂ ತಿಳಿದ ವಿಷಯ. ದೋಷಾರೋಪಣೆಯ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳುತ್ತಿಲ್ಲ. ತಮ್ಮ ಮುಂದೆ ಇದ್ದ ಸತ್ಯ ಸಂಗತಿಗಳ ಚಿತ್ರಣವನ್ನು ನಾನು ಕೊಡುತ್ತಿರುವೆ. ಈ ಸರ್ಕಾರದ ಆಡಳಿತದಿಂದಾಗಲಿ ಕಾರ್ಯಗಳಿಂದಾಗಲಿ ಈ ದೇಶದ ಜನತೆಯ ಯಾವ ಪಂಗಡಕ್ಕೂ ಸಮಾಧಾನವಿಲ್ಲ. ಸತ್ಯಸಂಗತಿಯೆಂದರೆ ಈ ದೇಶದಲ್ಲಿ ಶಕ್ತಿಯುತವಾದ ಪಕ್ಷವೊಂದಿದೆ. ಅದು ಇಂದಿನ ಸರ್ಕಾರಕ್ಕೆ ರಾಜ್ಯವಾಳಲು ಇರುವ ನೈತಿಕ ಹಕ್ಕನ್ನು ಸಹ ಒಪ್ಪಿಕೊಳ್ಳಲು, ಮಾನ್ಯ ಮಾಡಲು ಸಿದ್ಧವಿಲ್ಲ.
ಮಾನ್ಯರೇ, ನೂತನ ಸಂವಿಧಾನವನ್ನು ಸ್ವೀಕರಿಸುವ ಹೊಸದರಲ್ಲಿ ನಾವಿದ್ದೇವೆ ಎಂಬುದು ನಮಗೆ ಗೊತ್ತಿದೆ. ಜನತೆಯ ನಕ್ಷತ್ರ ಚಿಹ್ನೆ ಬಿ ಎಲ್ ಸಿ ಡಿಬೇಟ್ಸ್ ಸಂಪುಟ 35 ಪುಟಗಳು 1128ರಿಂದ 36 ದಿನಾಂಕ ಅಕ್ಟೋಬರ್ 6, 1932 ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಜನತೆಯೇ 0 ಹಾಗೂ ಜನತೆಗಾಗಿ ಸರ್ಕಾರವಿರಬೇಕೆಂದು ಭಾರತದ ಸಂವಿಧಾನದ ರಚನೆಯಾಗುತ್ತಿದೆ ಎಂಬುದು ನಮಗೆ ಗೊತ್ತಿದೆ. ಇದೆಲ್ಲದರ ಅರಿವು ನಮಗಿದ್ದುದರಿಂದ ಒಂದೆರಡು ವರ್ಷಗಳಲ್ಲಿ ಹೊಸ ಸಂವಿಧಾನವು ಅಸ್ತಿತ್ವ ಪಡೆಯುವುದೆಂದು ಸಮುದಾಯದ ಎಲ್ಲ ವರ್ಗದವರಿಂದ ನಾವು ಬಯಸಿದರೆ ಅದು ನ್ಯಾಯಸಮ್ಮತವೇ ಸರಿ. ಮಾನ್ಯರೇ, ಈ ವಿಚಾರಕ್ಕೆ ಮನ್ನಣೆ ನೀಡಿ ಮಾನ್ಯ ಮಂತ್ರಿಗಳಿಗೆ ಮತ್ತು ಮಂತ್ರಿವರ್ಗದ ಮಾನ್ಯ ಸದಸ್ಯರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ತಾತ್ಕಾಲಿಕ ಸರ್ಕಾರಕ್ಕಿಂತ ಹೆಚ್ಚಿನದೇನೂ ಅಲ್ಲ ಎಂದು ನಾನು ತಿಳಿಯಬಯಸುವೆ. ಮಾನ್ಯರೇ, ತಮ್ಮ ಆಡಳಿತದ ಕ್ಷೇತ್ರಗಳಲ್ಲಿ ಸರ್ವರ ಸಮ್ಮತವಿದೆ ಎಂದು ಮಹತ್ವಪೂರ್ಣವಾದ ಬದಲಾವಣೆಗಳನ್ನು ಕೈಗೊಳ್ಳುವುದು ತಾತ್ಕಾಲಿಕ ಸರ್ಕಾರಕ್ಕೆ ಶಕ್ಯವಿಲ್ಲ. ಬಹಳವೆಂದರೆ ಮನೆಯ ಯಜಮಾನರು ತನ್ನ ಮನೆಗೆ ಬಂದು ಇರುವವರೆಗೂ ಮಧ್ಯಂತರದಲ್ಲಿ ವಾಸಿಸಲು ಅನುಕೂಲವಾಗುವಂತೆ ಸಂಪ್ರದಾಯವಾಗಿದೆ. ಚುನಾವಣೆ ಪರಿಣಾಮ ಹೊರಬೀಳುವವರೆಗೂ ಆ ಸರ್ಕಾರವು ರಾಜ್ಯದ ಆಡಳಿತವನ್ನು ಮಾತ್ರ ನೋಡಿಕೊಳ್ಳಬಹುದಾಗಿದೆ. ಏಕೆಂದರೆ ಇಂಥ ಸರ್ಕಾರವು ಸ್ವೀಕರಿಸಿದ ಯಾವುದೇ ನಿರ್ಣಯದಿಂದ ಹೊಸ ಸರ್ಕಾರವು ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳಕೂಡದು. ಸಂಸತ್ತಿನ ಸಂವಿಧಾನದ ಇಂಥ ಸಂಪ್ರದಾಯಗಳನ್ನು ಮಾನ್ಯ ಮಂತ್ರಿಗಳು ಅನುಸರಿಸಬಹುದೇ? ನಿರ್ಣಯ ಅವರಿಗೇನೆ ಬಿಟ್ಟುಕೊಡುವೆ. ಮಾನ್ಯರೇ, ಕೇವಲ 7 ದಿನಗಳ ಅವಧಿಯನ್ನಿತ್ತು ಇಷ್ಟು ಆತುರದ ಕ್ರಮವನ್ನು ಮಾನ್ಯ ಮಂತ್ರಿಗಳು ಅನುಸರಿಸುವುದಕ್ಕೆ ಕಾರಣವೇನೆಂಬುದನ್ನು ತಿಳಿಯ. ಇಂಥ ಕ್ರಮ ಕೈಗೊಳ್ಳಬೇಕೆಂದು ಈ ಪ್ರಾಂತದ ಜನತೆಯಿಂದ ಎಷ್ಟು ಒತ್ತಾಯ ಬಂದಿದೆಯೇ? ಇದು ಅತಿ ಅವಶ್ಯವಾಗಿದೆಯೇ? ಇಲ್ಲವೇ ಇದು ಜರೂರಾದ ಬೇಡಿಕೆಯಾಗಿದೆಯೇ? ಇಂಥದು ಯಾವುದೂ ಇಲ್ಲವೆಂದು ನನಗೆ ತೋರುತ್ತದೆ. ನನಗೆ ತಿಳಿದ ಮಟ್ಟಿಗೆ ನಮ್ಮ ದೇಶದಲ್ಲಿ ಯಾವ ರಾಜಕೀಯ ಪಂಗಡವೂ ಇಂಥ ಕ್ರಮವು ತಮ್ಮ ಪಕ್ಷದ ಬೇಡಿಕೆಯಾಗಿದೆ ಎಂದು ಪ್ರಕಟಿಸಿಲ್ಲ. ಹಿಂದಿನ ವಿಧಾನ ಪರಿಷತ್ತಿನಲ್ಲಿದ್ದ ಲಿಬರಲ್ ಪಕ್ಷದವರು, ಬ್ರಾಹ್ಮಣೇತರ ಪ್ರತಿನಿಧಿಗಳು ಅಥವಾ ಕಾಂಗ್ರೆಸ್ ಸದಸ್ಯರು ಯಾರು ಗ್ರಾಮ ಪಂಚಾಯಿತಿಯನ್ನು ತರುವುದು ತಮ್ಮ ಮೂಲಭೂತ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಎಂದು ಭಾವಿಸಿ ಎಂದೆಂದೂ ಇದನ್ನು ಒತ್ತಾಯಿಸಿಲ್ಲ. ಇಂತಹುದು ಇದ್ದರೆ ನನ್ನ ಗಮನಕ್ಕಂತೂ ಇದು ಬಂದಿಲ್ಲ. ಇಂಥ ಕ್ರಮವನ್ನು ಕೈಗೊಳ್ಳಬೇಕೆಂದು ಜನತೆಯ ಆಕ್ರಂದನವಿದ್ದುದು ನನಗೆ ಕಂಡುಬಂದಿಲ್ಲ. 1920ರ ಗ್ರಾಮ ಪಂಚಾಯಿತಿ ಕಾನೂನಿನ ಕಾರ್ಯವನ್ನು ಪರಿಶೀಲಿಸಿ ವರದಿಯನ್ನು ಒಪ್ಪಿಸಬೇಕೆಂದು ನೇಮಕವಾದ ಸಮಿತಿಯು 1925ರಲ್ಲಿ ಪ್ರಕಟಿಸಿದ ವರದಿಯನ್ನು ಓದಿ ನೋಡಿದರೆ ನಿಮಗೇನು ಕಂಡುಬರುವುದು? ಲೆಕ್ಕ ಹಾಕಿ ನೋಡಿದರೆ ನಮ್ಮ ಪ್ರಾಂತದಲ್ಲಿ ಸುಮಾರು 30,000 ಗ್ರಾಮಗಳಿವೆ. ಸ್ವಸಂತೋಷದಿಂದ ಜನತೆ 1920ರ ಕಾನೂನನ್ನು ಜಾರಿಗೆ ತರಬೇಕೆಂದು ಅದನ್ನು ಸ್ವೀಕರಿಸಲಾಯಿತು. ಆದರೆ ಪರಿಣಾಮವೇನಾಯಿತು? ಸಿಂಧಿ ಜನರು ಗ್ರಾಮ ಪಂಚಾಯಿತಿಗಳ ಮಸೂದೆ 1 ಕ್ಯಾನ್ ತಮ್ಮ ಭಾಗದಲ್ಲಿ ಗ್ರಾಮ ಪಂಚಾಯತಿಗಳನ್ನು ಸ್ಥಾಪಿಸಲು ಹಿಂದೇಟು ಹಾಕಿದರು. ಹೀಗಾದ್ದರಿಂದ ಸಿಂಧ್ ಪ್ರಾಂತದಲ್ಲಿ ಒಂದು ಗ್ರಾಮ ಪಂಚಾಯತಿ ಈಗ ಕಂಡುಬರುತ್ತಿಲ್ಲ. ನಮ್ಮದೇ ಪ್ರಾಂತದಲ್ಲಿ ಸುಮಾರು 323ರಷ್ಟು ಅಲ್ಪಸಂಖ್ಯೆಯ ಗ್ರಾಮ ಪಂಚಾಯತಿಗಳು ಇವೆ. ಇಲ್ಲಿಯೂ ಸಹ ಜನರ ನಾಗರಿಕ ಜೀವನದ ಬಗ್ಗೆ ದುಃಖದಾಯಕವಾದ ಮಾತು ನಾನು ಹೇಳಬೇಕಾಗುತ್ತದೆ. ಇದೇನೇ ಇರಲಿ, ಗ್ರಾಮ ಪಂಚಾಯತಿ ಸ್ಥಾಪಿತವಾಗಬೇಕೆಂದು ಜನರು ಆತುರರಾಗಿಲ್ಲವೆಂಬುದು ಇದರಿಂದ ತಿಳಿದುಬರುವುದು. ಈ ಹಂತದಲ್ಲಿ ಇನ್ನೂ ಹಲವಾರು ಕಾರಣಗಳನ್ನು ಕೊಡಲು ನನಗೆ ಇಷ್ಟವಿಲ್ಲ. ಆದರೆ ಸ್ಥಳೀಯ ಪ್ರಚಾರಾಧಿಕಾರ ಖಾತೆಯನ್ನು ವಹಿಸಿಕೊಂಡಿರುವ ನನ್ನ ಮಾನ್ಯ ಮಿತ್ರರು ನಮ್ಮ ಸನ್ನಿವೇಶದ ನಿಜವಾದ ವಿವರಣೆಯನ್ನು ಅಂಗೀಕರಿಸುವರೆಂದು ನಾನು ಮನಸಾ ನಂಬಿರುವೆ. ಗ್ರಾಮ ಪಂಚಾಯತಿಗೆ ಅವರು ನ್ಯಾಯದಾನದ ಕಾರ್ಯಾಂಗವನ್ನು ಜೋಡಿಸಿರುವರು. ಗುಳಿಗೆಗೆ ಸಿಹಿ ಹಚ್ಚಿದರೆ ಅದನ್ನು ಕೂಡಲೇ ನುಂಗಲು ಸಾಧ್ಯವಾಗುತ್ತದೆಂಬುದೇ ಇದಕ್ಕೆ ಕಾರಣವೆಂದು ನಾನು ಭಾವಿಸಿರುವೆ. ಈ ವಿಚಾರಗಳ ಹಿನ್ನೆಲೆಯಲ್ಲಿ ಮಾನ್ಯ ಮಂತ್ರಿಗಳು ಈ ವಿಧೇಯಕವನ್ನು ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡುವುದು ಹಿತಕರವೆಂದು ನನ್ನ ಅನಿಸಿಕೆ. ಹೀಗೆ ಮಾಡುವುದರಿಂದ ನಮ್ಮ ಪ್ರಾಂತದ ಎಲ್ಲ ಜನರ ಸಂಪೂರ್ಣ ಪ್ರಾತಿನಿಧ್ಯವಿರುವ ಸರ್ಕಾರವು ಇದರ ಗುಣಗಳನ್ನೆಲ್ಲ ಸರ್ವರೀತಿಯಿಂದ ಪರಾಮರ್ಶಿಸಲು ಸಾಧ್ಯವಾಗುವುದು. ಮಾನ್ಯರೇ, ವಿಧೇಯಕದ ಗುಣಗಳನ್ನು ಕುರಿತು ಹೇಳುವಾಗ ಇದರಲ್ಲಿ 2 ಭಾಗ ಮಾಡಬೇಕೆಂದು ನನಗೆ ಅನಿಸುತ್ತದೆ. ಮೊದಲನೆಯ ಭಾಗ ಸ್ಥಳೀಯ ಪ್ರಜಾಧಿಕಾರದ ಅಂಗವಾಗಿ ಗ್ರಾಮ ಪಂಚಾಯತಿಗಳ ಕಾರ್ಯಗಳನ್ನು ಕುರಿತಾಗಿ ಇದ್ದುದು. ಈ ಆಡಳಿತದ ವಿಕೇಂದ್ರೀಕರಣ ನೀತಿ ಧೋರಣೆಗೆ ತತ್ವಶಃ ನನ್ನದೇನೂ ವಿರೋಧವಿಲ್ಲವೆಂದು ಮೊದಲಿಗೆ ಹೇಳಬಯಸುವೆ. ಈ ಪ್ರಾಂತದ ಸ್ಥಳೀಯ ಮಂಡಳಿಗಳಿಗೆ ಸ್ಥಳೀಯ ಮಂಡಳಿ ಕಾನೂನಿನ ಪ್ರಕಾರ ಕಾರ್ಯಭಾರ ಹೆಚ್ಚಾಗಿರುವವೆಂದು ತೋರಿದರೆ, ಈ ಕಾರಣದಿಂದ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸುವುದು ಅವುಗಳಿಗೆ ಸಾಧ್ಯವಿಲ್ಲವೆಂದು ಎನಿಸಿದರೆ, ಸ್ಥಳೀಯ ಮಂಡಳಿಗಳ ಹೊರೆಯನ್ನಿಳಿಸುವಂತೆ ಗ್ರಾಮ ಪಂಚಾಯತಿಗಳನ್ನು ಕೂಡಲೇ ಸ್ಥಾಪಿಸಬೇಕು ಎಂದು ನಾನೇ ಹೇಳುವೆ. ಹೆಸರಿಗೆ ಮಾತ್ರ ಗ್ರಾಮ ಪಂಚಾಯತಿ ಸ್ಥಾಪಿಸಬೇಕೆಂದು ಇಚ್ಛೆಪಟ್ಟರೆ ಬಹಳಷ್ಟು ಘಾತುಕವಾದ ಪದ್ಧತಿಯತ್ತ ನಾವು ತಿರುಗಿದಂತಾಗುತ್ತದೆಂಬುದು ನನ್ನ ಭಾವನೆ. ನಮ್ಮ ಪ್ರಾಚೀನ ಗ್ರಾಮ ಪಂಚಾಯತಿಯನ್ನು ಅನೇಕರು ಪ್ರಶಂಸಿಸಿದ್ದಾರೆ. ಕೆಲವರಂತೂ ಅವುಗಳನ್ನು ಗ್ರಾಮ ಗಣರಾಜ್ಯ ಎಂದು ಕರೆದಿದ್ದಾರೆ. ಆದರೆ ಅವು ಭಾರತದ ಸಾರ್ವಜನಿಕ ಜೀವನಕ್ಕೆ ವಿಷಕಾರಿಯಾಗಿವೆ ಎಂದು ಸ್ಪಷ್ಟವಾಗಿ ಹೇಳಲು ನಾನು ಎಳ್ಳೆಷ್ಟು ಹಿಂಜರಿಯುವುದಿಲ್ಲ. ಶ್ರೀ ಪೆಸ್ತನ್ ರಹಾಯನ್, ವಕೀಲ. ಪ್ರಶ್ನೆ: ಡಾ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರೀಯತೆಯನ್ನು ಚಿಗುರಿಸುವಲ್ಲಿ ಭಾರತವು ಸೋತಿದ್ದರೆ, ರಾಷ್ಟ್ರೀಯತೆಯ ಚೈತನ್ಯವನ್ನು ನಿರ್ಮಿಸುವಲ್ಲಿ ಭಾರತವು ವಿಫಲವಾಗಿದ್ದರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಗ್ರಾಮ ಪದ್ಧತಿಯೇ ಎಂಬುದು ನನ್ನ ಅಭಿಪ್ರಾಯ. ನಮ್ಮ ಗ್ರಾಮ ಪದ್ಧತಿಯು ಸ್ಥಾನೀಯ ವಿಶೇಷತೆಯಿಂದ, ಸ್ಥಾನೀಯ ದೇಶಾಭಿಮಾನದಿಂದ ತುಂಬಿಹೋಗಿದೆ. ಅದು ವಿಶಾಲವಾದ ನಾಗರಿಕ ಜೀವನಕ್ಕೆ ಆಸ್ಪದವನ್ನೇ ಮಾಡಿಕೊಡಲಿಲ್ಲ. ಏನೇನೂ ಇಲ್ಲ. ಪ್ರಾಚೀನ ಗ್ರಾಮ ಪಂಚಾಯತಿಯಲ್ಲಿ ಭಾರತವು ಏಕಜನಾಂಗದ ದೇಶವಾಗದೆಯೇ ಆಳುವ ಪ್ರಭುಗಳಿಗೆ ತೋರಿಸುವ ವಿಧೇಯತೆಯನ್ನುಳಿದು ಸರ್ವೇ ಸಾಮಾನ್ಯವಾದ ಯಾವ ಸಂಬಂಧವೂ ಇರದ ಈ ಗ್ರಾಮ ಸಮುದಾಯಗಳು ಬಿಡಿ ನಡುಗಡ್ಡೆಗಳಾಗಿವೆ. ಮಾನ್ಯರೇ, ಎಲ್ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಇದು ನನ್ನೊಬ್ಬನದೇ ಅಭಿಪ್ರಾಯವಾಗಿಲ್ಲವೆಂಬುದು ನನಗೆ ಸಂತೋಷದ ಸಂಗತಿ. 1925ರಲ್ಲಿ ನೇಮಕಗೊಂಡ ಸಮಿತಿಯ ಸದಸ್ಯರೊಬ್ಬರು ಇದೇ ತೆರನಾಗಿ ಹೇಳಿರುವರು. ನನ್ನ ಮಿತ್ರರಾದ ಶ್ರೀ ಆರ್ ಜಿ ಪ್ರಧಾನ ಅವರ ಟಿಪ್ಪಣಿ ಉಲ್ಲೇಖಿಸುವೆ. ಅದು ಹೀಗಿದೆ: ಈ ಸಮುದಾಯಗಳು ಅತಿಶಯವಾದ ಗ್ರಾಮ ದೇಶಾಭಿಮಾನವನ್ನು ಮತ್ತು ಗ್ರಾಮ ಭಾವನೆಯನ್ನು ಪ್ರೋತ್ಸಾಹಿಸಿದವು. ಇದರಿಂದ ಭಾರತ ಒಟ್ಟಾರೆದಲ್ಲಿಯ ದೇಶದ ಏಕತೆ ಅಥವಾ ಸ್ವಾಭಾವಿಕ ಪ್ರಾದೇಶಿಕ ವಿಭಾಗಗಳಲ್ಲಿರುವ ಜನಾಂಗದ ಏಕತೆ ಇವುಗಳ ಗಟ್ಟಿಯಾದ ನೆಲೆಗಟ್ಟಿನ ಮೇಲೆ ರಚನೆಯಾಗಬೇಕಾಗಿದ್ದ ಶಕ್ತಿಯುತ ಭಾರತೀಯ ರಾಷ್ಟ್ರೀಯತೆಗೆ ಕುಂದು ಬಂದೊದಗಿದೆ. ಶ್ರೀ ಪೆಸ್ತಾನ ಶಹಾಯನ್, ವಕೀಲ. ಶ್ರೀ ಆರ್ ಜಿ ಪ್ರಧಾನರು ಇತಿಹಾಸಕಾರರೇ.
ಡಾ. ಬಿ. ಆರ್. ಅಂಬೇಡ್ಕರ್ ಇಲ್ಲಿ ಇತಿಹಾಸಕಾರರನ್ನು ಮಧ್ಯೆ ತರುವುದು ಅವಶ್ಯವಾಗಿದೆ ಎಂದು ನನಗೆ ಅನಿಸುವುದಿಲ್ಲ. ಇತಿಹಾಸಕಾರರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ರಾಷ್ಟ್ರೀಯತೆಯ ಭಾವನೆಯನ್ನು ಮೂಡಿಸಲು ನೀವು ಪರಿಶ್ರಮಿಸುತ್ತಿರುವ ಇಂದಿನ ದಿನಗಳಲ್ಲಿ ಆ ಭಾವನೆಯು ಕರಗಿ ನೀರಾಗುವಂತೆ ಹಾಗೂ ನಾಶವಾಗುವಂತೆ ನಾವು ಏನನ್ನೂ ಮಾಡಕೂಡದು ಎಂಬುದು ನನ್ನ ಮತ. ನನಗೆ ಸಂಬಂಧಪಟ್ಟಷ್ಟು ಹೇಳಿರುವೆ. ಉಳಿದ ವಿಷಯ ಅವರಿಗೆ ಬಿಟ್ಟುಕೊಡಲು ಇಷ್ಟಪಡುವೆ. ನನ್ನ ಮತ್ತೊಂದು ವಿರೋಧವೆಂದರೆ ಪಂಚಾಯತಿಗಳ ಸಂವಿಧಾನದ ಬಗೆಗಿನದು. ಮಾನ್ಯ ಸದಸ್ಯರು ತಿಳಿಸಿದಂತೆ ಪುರುಷರ ಹಾಗೂ ಸ್ತ್ರೀಯರ ಪ್ರೌಢ ಮತಾಧಿಕಾರ ಅವಲಂಬಿಸಿ ಗ್ರಾಮ ಪಂಚಾಯತಿಗಳ ಚುನಾವಣೆ ನಡೆಯುವುದು ಎಂಬುದು ವಿಧೇಯಕದಲ್ಲಿದೆ. ನಾನೊಬ್ಬನೇ ಮಾತನಾಡುವುದಾದರೆ ಇದೆಲ್ಲ ಒಳ್ಳೆಯದೇ ಎಂದು ನಾನು ತಕ್ಷಣ ಹೇಳಬಹುದು. ಆದರೆ ದಲಿತ ವರ್ಗದವರ ಪರವಾಗಿ ಮಾನ್ಯ ಮಂತ್ರಿಗಳಿಗೆ ನಾನು ಹೇಳುವುದಾದರೆ ಪ್ರೌಢ ಮತಾಧಿಕಾರವೊಂದೇ ನಮಗೆ ಸಾಲದು ಎಂದು ನಾನು ನಿಸ್ಸಂಶಯವಾಗಿ ತಿಳಿಸಬಯಸುವೆ. ಪ್ರತಿಯೊಂದು ಹಳ್ಳಿಯಲ್ಲಿ ದಲಿತರು ಅಲ್ಪಸಂಖ್ಯಾತರಾಗಿ ತೀರಾ ಅಲ್ಪಸಂಖ್ಯಾತರಾಗಿ ಇರುವರೆಂಬುದನ್ನು ಮಾನ್ಯ ಮಂತ್ರಿಗಳು ಮರೆತಂತಿದೆ. ವಯಸ್ಕ ಮತಾಧಿಕಾರವು ಸ್ವೀಕೃತವಾಗಿದೆ ಎಂದು ಗ್ರಹಿಸಿದರೆ ಆಗ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಲು ಶಕ್ಯವಿಲ್ಲ. ಆದ್ದರಿಂದ ಈ ಗ್ರಾಮ ಪಂಚಾಯತಿ ಬಂದರೆ ಅಲ್ಪಸಂಖ್ಯಾತರಿಗೆ ವಿಶೇಷ ಪ್ರಾತಿನಿಧ್ಯ ದೊರೆಯಬೇಕೆಂಬುದನ್ನು ನಾನು ಒತ್ತಾಯಿಸಬೇಕಾಗುತ್ತದೆ. ಏನೇ ಇರಲಿ, ದಲಿತರಿಗಂತೂ ವಿಶೇಷ ಪ್ರಾತಿನಿಧ್ಯ ಇದ್ದೇ ಇದೆ. ಉಳಿದವರು ಅವರವರೇ ಹೇಳಬೇಕು. ಮಾನ್ಯರೇ, ಇದು ಜಾತೀಯತೆ ಎಂದು ತಕ್ಷಣವೇ ಎದ್ದು ನಿಂತು ಹೇಳುವ ಸದಸ್ಯರು ಈ ಸದನದಲ್ಲಿದ್ದಾರೆಂಬುದು ನನಗೆ ಗೊತ್ತಿದೆ. ಇದು ಜಾತೀಯತೆ ಎಂಬುದನ್ನು ನಾನು ಒಪ್ಪಿಕೊಳ್ಳುವೆ. ನನ್ನ ಧೋರಣೆಯೇ ಜಾತೀಯತೆಯದು ಆಗುವುದೆಂದು ನನಗೆ ಅನಿಸಿದೆ. ಹೀಗೆ ಹೇಳುವಲ್ಲಿ ನನಗೆ ನಾಚಿಕೆಯಿಲ್ಲ. ಶ್ರೀ ಜೆ. ಬಿ. ಪಟೀಚ್, ರಾಷ್ಟ್ರೀಯತೆಗೆ ಇದು ಯೋಗ್ಯವೇ? ಡಾ. ಬಿ. ಆರ್. ಅಂಬೇಡ್ಕರ್, ಓಹೋ, ಯಾಕಾಗಬಾರದು? ಶ್ರೀ ಜೆ. ಬಿ. ಪಟೀಚ್, ಇದನ್ನು ಕೇಳಲು ನನಗೆ ಸಂತೋಷವೆನಿಸುತ್ತದೆ. ಡಾ. ಬಿ. ಆರ್. ಅಂಬೇಡ್ಕರ್, ಜಾತೀಯತೆ ಇರದೆ ಭಾರತವು ರಾಜಕೀಯ ಪ್ರಗತಿಪಥದಲ್ಲಿ. ಗ್ರಾಮ ಪಂಚಾಯಿತಿಗಳ ಮಸೂದೆ 1.022 ಮುಂದುವರೆಯಲಾರದೆಂದು ಹೇಳಲೇಬೇಕಾಗಿದೆ. ಜಾತೀಯತೆ ಇರದೆ ಭಾರತಕ್ಕೆ ಸ್ವಾಯತ್ತ ಶಾಸನವಿಲ್ಲ. ಆಕ್ಷೇಪಣೆಯ ಯಾವ ಹೆದರಿಕೆಯಿಲ್ಲದೆ ಈ ಸೂಚನೆಯನ್ನು ನಾನು ಎತ್ತಿ ಹಿಡಿಯುವೆ. ಆದ್ದರಿಂದ ದಲಿತ ವರ್ಗದವರ ಬಗ್ಗೆ ಹೇಳುವುದಾದರೆ ತಮ್ಮ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳಲು ದಲಿತರಿಗೆ ವಿಶೇಷ ಪ್ರಾತಿನಿಧ್ಯವು ಪ್ರತಿಯೊಂದು ಸ್ವಾಯತ್ತ ಸಂಸ್ಥೆಯಲ್ಲಿ ಇದೆ ಎಂಬುದು ನನಗೆ ಮನವರಿಕೆಯಾಗದ ಹೊರತು ಭಾರತದ ಸ್ವಾಯತ್ತ ಶಾಸನದ ತತ್ವವನ್ನು ನಾನು ಎಂದೆಂದೂ ಒಪ್ಪಿಕೊಳ್ಳುವುದಿಲ್ಲ. ಇದು ಇಲ್ಲದಿರುವ ಈ ವಿಧೇಯಕದ ಪ್ರಥಮ ಭಾಗವನ್ನು ನಾನು ಒಪ್ಪಿಕೊಳ್ಳುವುದು ಸಾಧ್ಯವಾಗಲಾರದು. ಮಾನ್ಯರೇ, ನಮ್ಮ ಸಮಸ್ಯೆಯ ಬಗ್ಗೆ ಯೋಚಿಸಲು 1925ರಲ್ಲಿ ಸ್ಥಾಪಿತವಾದ ಸಮಿತಿಯ 2 ಸದಸ್ಯರು ದಲಿತ ವರ್ಗದವರಿಗೆ ವಿಶೇಷ ಪ್ರಾತಿನಿಧ್ಯವಿರಬೇಕೆಂಬ ಮನವಿಗೆ ಅನುಕೂಲರಾಗಿದ್ದಾರೆ. ಶ್ರೀ ಆರ್. ಜಿ. ಪ್ರಧಾನರ ಟಿಪ್ಪಣಿ ಉಲ್ಲೇಖಿಸುವೆ. ಅವರು ಹೇಳಿದುದು ಹೀಗಿದೆ: ಗ್ರಾಮ ಪಂಚಾಯಿತಿಗಳಲ್ಲಿ ದಲಿತ ವರ್ಗದ ಪ್ರತಿನಿಧಿಗಳನ್ನು ನಾಮಕರಣ ಮಾಡಲು ಅವಕಾಶವಿರಬೇಕೆಂಬುದು ನನ್ನ ಅಭಿಪ್ರಾಯವಾಗಿದೆ. ಜಿಲ್ಲಾಧಿಕಾರಿಯಾಗಲಿ ಅಥವಾ ಬಹುವಾಗಿ ಜಿಲ್ಲಾ ಸ್ಥಾನೀಯ ಮಂಡಳಿಯಾಗಲಿ ನಾಮಕರಣ ಮಾಡಬೇಕು. ದಲಿತರ ಪ್ರಾತಿನಿಧ್ಯವಿರಬೇಕೆಂಬ ದೃಷ್ಟಿಯಿಂದ, ಅದಕ್ಕೂ ಹೆಚ್ಚಾಗಿ ದಲಿತರ ಸಾಮಾನ್ಯ ಸ್ಥಿತಿಯ ಮಟ್ಟವನ್ನು ಏರಿಸುವ ಹಾಗೂ ಇನ್ನುಳಿದ ವರ್ಗದವರು ಅವರ ಜೊತೆಗೂಡಿ ಸಮುದಾಯ ಹೊಂದಾಣಿಕೆಯ ಅರಿವನ್ನು ಮೂಡಿಸಿಕೊಳ್ಳಬೇಕೆಂಬ ದೃಷ್ಟಿಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕನಿಷ್ಠ ಒಬ್ಬ ದಲಿತರಾದರೂ ಇರುವುದು ಅತ್ಯಂತ ಅವಶ್ಯವಾಗಿದೆ. ಆದ್ದರಿಂದ ದಲಿತ ವರ್ಗದವರೊಬ್ಬರು ಆಯ್ಕೆಯಾಗಿರದಿದ್ದ ಕಡೆಯಲ್ಲಿ ಅವರನ್ನು ನಾಮಕರಣ ಮಾಡಬೇಕು. ಮಾನ್ಯರೇ, ನನ್ನ ಮಾನ್ಯ ಮಿತ್ರರಾದ ಶ್ರೀ ಪಿ. ಆರ್. ಚಿಕ್ಕೋಡಿಯವರ ಟಿಪ್ಪಣಿಯನ್ನು ಈಗ ಉಲ್ಲೇಖಿಸುವೆ. ಅವರು ಪ್ರತ್ಯೇಕ ಟಿಪ್ಪಣಿ ಬರೆದದ್ದು. ಅದರಲ್ಲಿ ಅವರು ಹೇಳಿದುದು ಹೀಗಿದೆ: ನಾಮಕರಣದಿಂದಾಗಲಿ ಅಥವಾ ಗ್ರಾಮಗಳಲ್ಲಿ ದಲಿತ ವರ್ಗದ ಕನಿಷ್ಠ 50 ಪ್ರೌಢರಿದ್ದರೆ ಕಾಯ್ದಿರಿಸಲ್ಪಡುವ ಸ್ಥಳಗಳ ಪದ್ಧತಿಯಿಂದಾಗಲಿ ದಲಿತರ ಪ್ರತಿನಿಧಿಗಳಿಗೆ ಪಂಚಾಯತಿಯಲ್ಲಿ ಸ್ಥಳ ದೊರೆಯುವಂತೆ ಏನಾದರೂ ವ್ಯವಸ್ಥೆ ಮಾಡುವುದು ಅವಶ್ಯವೆಂದು ನನಗೆ ಅನಿಸಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಸರ್ವರಿಗೂ ಮುಕ್ತವಾದ ಚುನಾವಣೆಯಲ್ಲಿ ಇವರಾರು ಪ್ರತಿನಿಧಿಯಾಗಿ ಆಯ್ಕೆಯಾಗುವ ಸಂಭವ ತೀರ ಕಡಿಮೆ. ಇತ್ತೀಚೆಗೆ ಇಂಥದೊಂದು ಪ್ರಯತ್ನ ನಿಷ್ಫಲವಾದುದು ನನ್ನ ಗಮನಕ್ಕೆ ಬಂದಿದೆ. ಇದೇ ಸಂದರ್ಭದಲ್ಲಿ ಈ ಸದನದ ಸನ್ಮಾನ್ಯ ಹಿಂದೂ ಸದಸ್ಯರ ಗಮನವನ್ನು ಇತ್ತೀಚೆಗೆ ಘಟಿಸಿದ ಹಲವು ಘಟನೆಗಳ ಬಗ್ಗೆ ಸೆಳೆಯಬಯಸುವೆ. ಹೋದ ತಿಂಗಳ 24ನೇ ದಿನಾಂಕದಂದು ರುಜು ಹಾಕಿದ ದಲಿತರು ಹಾಗೂ ಹಿಂದೂ ಜಾತಿಯವರ ಮಧ್ಯೆ ಉಂಟಾದ ಪುಣೆ ಒಪ್ಪಂದವನ್ನು ಕುರಿತು ನಾನು ಉಲ್ಲೇಖಿಸುತ್ತಿರುವೆ. ಇಲ್ಲಿರುವ ಅನೇಕ ಸದಸ್ಯರು ಆ ಒಪ್ಪಂದದ ಕರಾರುಗಳನ್ನು ಓದಿದ್ದಾರೆಂಬುದು. 138 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. ನನ್ನ ತಿಳುವಳಿಕೆ: ಒಪ್ಪಂದದ ವಿಭಾಗವೊಂದರ ಬಗ್ಗೆ ತಾವು ಗಮನಿಸಬೇಕೆಂದು ನಾನು ಕೋರುವೆ. ಆ ವಿಭಾಗದಲ್ಲಿ ಎಲ್ಲ ಸ್ಥಾನಿಕ ಸಮಿತಿಗಳಲ್ಲಿ ದಲಿತ ವರ್ಗದವರಿಗೆ ಪ್ರಾತಿನಿಧ್ಯದ ಹಕ್ಕು ಇದೆ ಎಂಬುದು ಸ್ವೀಕರಿಸಲ್ಪಡಬೇಕು ಎಂದು ಒಪ್ಪಿಕೊಳ್ಳಲಾಗಿದೆ. ಆ ಒಪ್ಪಿಗೆಯನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸಲಾಗುವುದು. ಮಾನ್ಯರೇ, ಒಪ್ಪಂದದಲ್ಲಿ ಬಂದಿರುವ ಈ ಅಂಶದ ಬಗ್ಗೆ ಹಿಂದೂ ಸದಸ್ಯರು ಗಮನ ಕೊಡುವರೆಂದು ಹೋದ 21ನೇ ದಿನಾಂಕದ ಮೊದಲು ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಒಪ್ಪಂದದ ಈ ಕರಾರುಗಳಿಗೆ ಹಿಂದೂ ಜನರು ನಿಷ್ಠೆಯಿಂದ ಬದ್ಧರಾಗುವರೆಂದು ನಾನು ನಿಶ್ಚಿತವಾಗಿ ನಂಬಿರುವೆ. ಮಾನ್ಯರೇ, ವಿಧೇಯಕದ 2ನೇ ಭಾಗವನ್ನು ಈಗ ನೋಡೋಣ. ಇದನ್ನು ಓದಿದ ಕೂಡಲೇ ಈ ವಿಧೇಯಕವು ಅತ್ತಿಯ ಹಣ್ಣಿನಂತೆ ಇದೆ ಎಂದು ಆರಂಭದಲ್ಲಿಯೇ ಹೇಳುವ ಮನಸ್ಸು ನನ್ನದಾಗಿತ್ತು. ಆದರೆ ವಿಧೇಯಕವನ್ನು ಸಂಪೂರ್ಣವಾಗಿ ಓದಿದ ಮೇಲೆ, ವಿಧೇಯಕದಲ್ಲಿ ಅಡಕವಾಗಿರುವ ಎಲ್ಲ ಅಂಶಗಳನ್ನು ತಿಳಿದುಕೊಂಡ ಮೇಲೆ ನನ್ನ ಅಭಿಪ್ರಾಯವನ್ನು ಬದಲಿಸಬೇಕಾಯಿತು. ಈ ವಿಧೇಯಕವು ಅತ್ತಿಯ ಹಣ್ಣಿಗಿಂತಲೂ ಕೆಟ್ಟದಾಗಿದೆ ಎಂದು ನನ್ನ ಅನಿಸಿಕೆ. ಕೆಲವೆಡೆ ಕೆಟ್ಟಿದೆ ಎಂದರೆ ಇನ್ನೂ ಹಲವೆಡೆ ಕೊಳೆತು ಹೋಗಿದೆ. ಗ್ರಾಮ ಪಂಚಾಯತಿ ವಿಧೇಯಕದಲ್ಲಿರುವ ನ್ಯಾಯಾಂಗದ ವ್ಯವಸ್ಥೆಗಳ ಬಗ್ಗೆ ನೋಡೋಣ. ದಿವಾಗ ಹಾಗೂ ಅಪರಾಧಿಕ ನ್ಯಾಯಗಳನ್ನು ನೋಡಿಕೊಳ್ಳುವಾಗ ವಿಶ್ವಾಸಕ್ಕೆ ಪಾತ್ರವಾಗಬಹುದಾದ ಯೋಗ್ಯ ನ್ಯಾಯಾಂಗದ ಅವಶ್ಯಕತೆಗಳು ಯಾವುವು ಎಂಬುದರ ಬಗ್ಗೆ ಸ್ಥಾನೀಯ ಸ್ವಾಯತ್ತ ಶಾಸನ ಖಾತೆಯನ್ನು ವಹಿಸಿಕೊಂಡ ಮಾನ್ಯ ಮಂತ್ರಿಗಳ ಅಭಿಪ್ರಾಯ ಏನಿದೆಯೋ ನನಗೆ ಗೊತ್ತಿಲ್ಲ. ಈ ಸದನವನ್ನು ಉದ್ದೇಶಿಸಿ ಮಾತನಾಡುವಾಗ ಆರಂಭದಲ್ಲಿಯೇ ಅವರು ಈ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡಬಹುದೆಂದು ನಾನು ಆಶಿಸಿದ್ದೆ. ಆದರೆ ಅವರು ಅದರ ಬಗ್ಗೆ ಮೌನವಾಗಿದ್ದಾರೆ. ದಿವಾಣ ಹಾಗೂ ಅಪರಾಧಿಕ ನ್ಯಾಯ ನಿರ್ವಹಣೆಯ ಕರ್ತವ್ಯಗಳನ್ನು ಕೈಗೊಳ್ಳುವ ಮುನ್ನ ನ್ಯಾಯಾಂಗಕ್ಕೆ 3 ಅವಶ್ಯಕತೆಗಳಿವೆ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳುವರೆಂದು ನಾನು ತಿಳಿದಿರುವೆ. ನ್ಯಾಯಾಂಗದಲ್ಲಿರುವವರು ಕಾನೂನು ತರಬೇತಿ ಪಡೆದಿರಬೇಕು, ತಮ್ಮ ದೃಷ್ಟಿಯಲ್ಲಿ ಪಕ್ಷಾತೀತವಾಗಿರಬೇಕು ಹಾಗೂ ಅವರ ಸ್ಥಾನ ಸ್ವತಂತ್ರವಾಗಿರಬೇಕು. ಈ 3ನ್ನು ಈ ವಿಧೇಯಕಕ್ಕೆ ಹೊಂದಿಸಿ ಪರಿಶೀಲಿಸೋಣ. ಇದರ ಬಗ್ಗೆ ವಿಧೇಯಕದಲ್ಲಿ ಮಾನ್ಯ ಮಂತ್ರಿಗಳು ಏನು ಹೇಳಿರುವರು? ಅವರ ಹೇಳಿಕೆ ಇಂತಿದೆ: ವಯಸ್ಕ ಮತಾಧಿಕಾರ ಆಧಾರದ ಮೇಲೆ 5 ಅಥವಾ 7 ಸದಸ್ಯರಿರುವ ಪಂಚಾಯತಿಯನ್ನು ಆರಿಸಬೇಕು. ಆ ಸದಸ್ಯರ ಅವಧಿ 3 ವರ್ಷಗಳದ್ದು. ಈ 3 ವರ್ಷಗಳಲ್ಲಿ ಅವರು ಸ್ಥಾನೀಯ ಸ್ವಾಯತ್ತ ಶಾಸನದ ಕಾರ್ಯನಿರ್ವಹಿಸುವರಲ್ಲದೆ ಇದರ ಜೊತೆ ಕೆಲವು ದಿವಾಣೆ ಮತ್ತು ಅಪರಾಧಿಕ ನ್ಯಾಯ ನಿರ್ವಹಣೆಯನ್ನು ಕೈಗೊಳ್ಳುವರು. ಇದಿಷ್ಟು ಈ ವಿಧೇಯಕದಲ್ಲಿ ಅಡಕವಾದ ಅಂಶವಾಗಿದೆ.
ಮಾನ್ಯ ಮಂತ್ರಿಗಳಿಗೆ ನಾನು ಕೇಳಬೇಕಾದ ಮೊದಲ ಪ್ರಶ್ನೆ ಇದು. ವಯಸ್ಕ ಮತಾಧಿಕಾರ ಆಧಾರದ ಮೇಲೆ ಚುನಾಯಿತರಾದ ಈ ಐವರಿಗೆ ನ್ಯಾಯಾಧೀಶರ ಕರ್ತವ್ಯಗಳನ್ನು ನಿರ್ವಹಿಸುವುದರ ಬಗ್ಗೆ ಸಾಕಷ್ಟು ನ್ಯಾಯಾಂಗದ ತರಬೇತಿ ಇರುವುದೆಂದು ಮಾನ್ಯ ಮಂತ್ರಿಗಳು ತಿಳಿದಿರುವರೆ? ನ್ಯಾಯ ನಿರ್ಣಯ ಮಾಡುವವರಿಗೆ ನ್ಯಾಯ ನೀಡುವುದರಲ್ಲಿ ಪ್ರಬುದ್ಧತೆ ಇರಬೇಕಾದ ಅವಶ್ಯವಿದೆ. ಅದಕ್ಕೆ ಬಹಳಷ್ಟು ಕಾನೂನು ಜ್ಞಾನವೂ ಬೇಕಾಗುತ್ತದೆ. ಇದಕ್ಕೆ ನಗಬೇಕಾಗಿಲ್ಲ. ಇದು ಗಂಭೀರ ವಿಷಯವಾಗಿದೆ. ದಯವಿಟ್ಟು ಇದನ್ನು ವಿಚಾರಿಸಬೇಕು. ICS ಇಂಡಿಯನ್ ಸಿವಿಲ್ ಸರ್ವಿಸ್ ಆದವರು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ನ್ಯಾಯಾಂಗದಲ್ಲಿ ತಮಗೆ ಕೆಲವು ಸ್ಥಳಗಳನ್ನು ಮೀಸಲಾಗಿಡ. ಗ್ರಾಮ ಪಂಚಾಯಿತಿಗಳ ಮಸೂದೆ 1 ಬೇಕೆಂದು ಕೇಳಿಕೊಂಡಾಗ ನಾವೆಲ್ಲ ಕುತೂಹಲಿಗಳಾಗುತ್ತೇವೆ. ನಮ್ಮ ವಿರೋಧಕ್ಕೆ ಕಾರಣವಾದರೂ ಏನು? ಈ ವಿರೋಧವನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವೆನಾದರೆ ಅದರ ಕಾರಣ ಹೀಗಿದೆ. ICS ಪರೀಕ್ಷೆ ಪಾಸಾದ ಈ ಜನರಿಗೆ ನ್ಯಾಯಾಂಗದ ತರಬೇತಿ ಇರುವುದಿಲ್ಲ. ಅಂಥ ತರಬೇತಿ ಇಲ್ಲದಿದ್ದುದರಿಂದ ಅವರಿಗೆ ನ್ಯಾಯಾಂಗದ ಅಧಿಕಾರಗಳನ್ನು ಒಪ್ಪಿಸುವಂತಿಲ್ಲ. ಆಕ್ಷೇಪಣೆಯಲ್ಲಿಯ ದೂರು ಇದಾಗಿದೆ. ಕೇವಲ ನ್ಯಾಯದಾನ ಮಾತ್ರ ಬೇಕಾಗಿಲ್ಲ, ಆದರೆ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನೆರವೇರಿಸಬಲ್ಲ ನ್ಯಾಯಾಧೀಶರ ಅವಶ್ಯಕತೆ ಇದೆ. ನಿರಕ್ಷರಿಗಳು, ಅಜ್ಞಾನಿಗಳು, ಮೂಢನಂಬಿಕೆಗಳಿಗೆ ಅಂಟಿಕೊಂಡವರು ಆಗಿರುವ ಇಂಥ ಜನಸಮುದಾಯದಲ್ಲಿ ನ್ಯಾಯಾಧೀಶರ ಕರ್ತವ್ಯಗಳನ್ನು ನಿರ್ವಹಿಸಬಲ್ಲರೆಂದು ನಾವು ನಂಬಬಹುದಾದ ಐವರಾದರೂ ದೊರೆಯಬಹುದೇ ಎಂದು ನಾನು ಮಾನ್ಯ ಮಂತ್ರಿಗಳನ್ನು ಕೇಳಬಯಸುವೆ. ಶ್ರೀ ಎಂ ಕಾರಭಾರಿ, ನಾವು ಇಷ್ಟು ದೊಡ್ಡರಾಗಿದ್ದೇವೆಯೇ? BR ಅಂಬೇಡ್ಕರ್, ನನಗೆ ಗೊತ್ತಿಲ್ಲ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರಬಹುದು. ಆದರೆ ಇದು ನನ್ನ ಅಭಿಪ್ರಾಯ. ಈ ಜನರಿಗೆ ಅವಶ್ಯಕವಾದ ನ್ಯಾಯಾಂಗ ತರಬೇತಿ ಕೊಡುವುದು ಬೇಕಾಗಿಲ್ಲವೆಂದು ತಿಳಿಯೋಣ. ಆದರೆ ಅವರಲ್ಲಿ ಹಕ್ಕು, ಕರ್ತವ್ಯ, ನ್ಯಾಯ, ಒಳ್ಳೆಯ ಆತ್ಮಸಾಕ್ಷಿ ಇವುಗಳ ಯಥಾಯೋಗ್ಯ ಜ್ಞಾನವನ್ನಾದರೂ ಕನಿಷ್ಠ ಪಕ್ಷ ನಾವು ಅಪೇಕ್ಷಿಸಬಾರದೆ? ಜಾತೀಯತೆಯ ಸಂಪ್ರದಾಯಗಳಿಂದ ಬದ್ಧವಾದ ಒಂದು ಜನತೆ, ಪ್ರಾಚೀನ ಪೂರ್ವಗ್ರಹಗಳಿಂದ ಪೀಡಿತವಾದ ಒಂದು ಜನತೆ, ಜೀವನದಲ್ಲಿ ಸ್ಥಾನಮಾನದ ಸರಿಸಮಾನತೆಯನ್ನು ತಿರಸ್ಕರಿಸಿ ವಿವಿಧ ಮಟ್ಟಗಳ ವಿಚಾರಗಳಿಂದ ಪ್ರಬಲಗೊಂಡ ಒಂದು ಜನತೆ, ಮೇಲ್ದರ್ಜೆಯವರು ಕೆಲವರು ಕೀಳರ್ಜೆಯವರು ಹಲವರು ಎಂದು ಭಾವಿಸುವ ಒಂದು ಜನತೆ, ಇಂಥ ಜನತೆಯಲ್ಲಿ ನ್ಯಾಯದಾನ ನಿರ್ವಹಣೆಯೋಗ್ಯ ವಿಚಾರಣೆಯಿಂದ ಮಾಡಲ್ಪಡುವುದೆಂದು ನಾವು ಅಪೇಕ್ಷಿಸುವುದಾದರೂ ಹೇಗೆ? ಮಾನ್ಯರೇ, ಇಂದಿನ ಸೂಚನೆಗೆ ನನ್ನ ವಿರೋಧವಿದೆ. ನಮ್ಮ ಜೀವವನ್ನು, ನಮ್ಮ ಸ್ವಾತಂತ್ರ್ಯವನ್ನು, ನಮ್ಮ ಆಸ್ತಿಪಾಸ್ತಿಯನ್ನು ಇಂಥ ಪಂಚರ ಕೈಯಲ್ಲಿ ಕೊಡುವ ತಮ್ಮ ಅಪೇಕ್ಷೆ ಸೂಕ್ತವಾಗಿಲ್ಲ. ಇದೀಗ ಸದನದಲ್ಲಿ ಇನ್ನೊಂದು ಸೂಚನೆಯನ್ನು ತಿಳಿಸಬಯಸುವೆ. ಪಂಚಾಯತಿಯ ನ್ಯಾಯಾಧೀಶ ಮಂಡಳಿಗೆ ನಿಷ್ಪಕ್ಷಪಾತ ನಿರ್ಣಯವನ್ನು ಕೊಡಲು ಶಕ್ಯವಾಗಿದೆಯೇ? ನಿಜವಾದುದನ್ನು ಇದ್ದ ಹಾಗೆಯೇ ವಿಚಾರಿಸೋಣ. ಪಕ್ಷಪಂಗಡಗಳ ಬದ್ಧ ದ್ವೇಷದಿಂದ ಕೂಡಿಕೊಂಡಿರದ ಯಾವ ಹಳ್ಳಿಯೂ ಇಲ್ಲವೆಂಬುದನ್ನು ಮಾನ್ಯ ಸದಸ್ಯರೆಲ್ಲರೂ ಒಪ್ಪುವರೆಂಬುದರಲ್ಲಿ ನನಗೆ ಸಂಶಯವಿಲ್ಲ. ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರು ಇವರ ನಡುವೆ ಜಗಳಗಳಿವೆ. ದಿವಾಣ ಬಹದ್ದೂರ DR ಪಾಟೀಲ, ಅವು ಕೊನೆಯವರೆಗೂ ಇರುವವು. BR ಅಂಬೇಡ್ಕರ್, ಹಾಗೆಯೇ ಉಳಿದರೆ ಅವು ನಿಮಗೆ ಬಹಳ ಹಾನಿಕರ. ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರರಲ್ಲಿಯೂ ಪಂಗಡಗಳಿವೆ. ಮಾನ್ಯ ಸದಸ್ಯರಾದ ರಾವ ಬಹದ್ದೂರ ಕಾಳೆಯವರು ನನ್ನ ಮಾತು ಕೇಳಿ ನಗುತ್ತಿರುವುದರಿಂದ ನನಗೆ ಗೊತ್ತಿದ್ದ ಅವರದೇ ಜಿಲ್ಲೆಯ ಅಂದರೆ ಸಾತಾರ ಜಿಲ್ಲೆಯ ಒಂದು ಉದಾಹರಣೆಯನ್ನು ಕೊಡಬಯಸುವೆ. ಸಾತಾರ ಜಿಲ್ಲೆಯಲ್ಲಿ ಒಮ್ಮೆ ಬ್ರಾಹ್ಮಣೇತರ ದ್ವೇಷ ವಿಕೋಪಕ್ಕೆ ಹೋಯಿತು. ಆಗ ಸಾತಾರ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಬ್ರಾಹ್ಮಣೇತರರು ಬ್ರಾಹ್ಮಣರನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಿದರು. ಅದರ ಪರಿಣಾಮವಾಗಿ ಬ್ರಾಹ್ಮಣರಿಗೆ ಕ್ಷೌರ ಮಾಡಿಸಿ 040 ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಕೊಳ್ಳಲು ಕ್ಷೌರಿಕರಾರು ಸಿಗಲಿಲ್ಲ. ದಿನಸಿ ವಸ್ತುಗಳನ್ನು ಮಾರಾಟ ಮಾಡುವ ವ್ಯಾಪಾರಿಯವರಿಗೆ ಸಾಮಾನು ಕೊಡಲಿಲ್ಲ. ಅವರ ಸೇವೆಗೆಯಲು ಹಳ್ಳಿಯಲ್ಲಿ ಯಾರೂ ದೊರೆಯುವುದಿಲ್ಲ. ಬ್ರಾಹ್ಮಣ ಗಡ್ಡವನ್ನಾದರೂ ಬೆಳೆಸಬೇಕಾಗಿತ್ತು, ಇಲ್ಲವೇ 7 ಮೈಲು ನಡೆದುಕೊಂಡು ಸಾತಾರಾಗೆ ಹೋಗಬೇಕಾಗಿತ್ತು. ಅದೇ ರೀತಿ ದಲಿತರಿಗೂ ಬ್ರಾಹ್ಮಣೇತರರಿಗೂ ಕಲಹಗಳಿವೆ. ಮಾನ್ಯ ಸದಸ್ಯರೊಬ್ಬರು, ಅವೆಲ್ಲ ಈಗ ಮುಗಿದಿದೆ. BR ಅಂಬೇಡ್ಕರ್, ಮುಗಿದಿವೆ ಎಂದು ಹೇಳುವುದಕ್ಕಿಂತಲೂ ಸದ್ಯದ ಸಮಾಜ ವ್ಯವಸ್ಥೆಯಲ್ಲಿಯೂ ಅವು ಉಳಿದುಕೊಂಡಿವೆ ಎಂದು ಅನ್ನಬೇಕು. ಒಳಜಗಳ ಹಿಂದೂ ಜನರಲ್ಲಿ ಮಾತ್ರವಲ್ಲ, ಹಿಂದೂ ಮತ್ತು ಮುಸ್ಲಿಮರ ನಡುವೆಯೂ ಜಗಳಗಳಿವೆ. ಈ ಜಗಳಗಳು ಸಾಮಾನ್ಯ ಮಹತ್ವದ್ದಾಗಿರದೆ, ಅವು ಗಂಭೀರವಾಗಿವೆ. ವಾತಾವರಣ ಹೀಗಿರುವಾಗ ಚುನಾಯಿತಗೊಂಡ ಪಂಚಾಯತಿಯ ಬೇರೆ ಬೇರೆ ಜಾತಿಗಳ ಹಾಗೂ ಪಂಗಡಗಳ ಜನರಿಗೆ ಸಾಕಷ್ಟು ನಿಷ್ಪಕ್ಷವಾಗಿ ನ್ಯಾಯದಾನ ಮಾಡುವುದು ಸಾಧ್ಯವೇ ಎಂಬುದನ್ನು ಮಾನ್ಯ ಮಂತ್ರಿಗಳು, ಈ ಸದನವು ವಿಚಾರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಕೊಟ್ಟ ಈ ಸೂಚನೆಯನ್ನು ಮಾನ್ಯ ಮಂತ್ರಿಗಳು ಹಾಗೂ ಸದನವು ಗಂಭೀರವಾಗಿ ಆಲೋಚಿಸುವರೆಂದು ನಾನು ತಿಳಿದಿರುವೆ. ನನ್ನ ಮುಂದಿನ ಪ್ರಶ್ನೆ ಇದಾಗಿದೆ. ಮಾನ್ಯ ಮಂತ್ರಿಗಳು ಕಾರ್ಯರೂಪದಲ್ಲಿ ತರಬೇಕೆಂದಿರುವ ನ್ಯಾಯಾಂಗ ಸ್ವತಂತ್ರವಾದದ್ದು ಹೇಗೆ? ಇದರ ಬಗ್ಗೆ ಅವರ ಸೂಚನೆಯಾದರೂ ಏನಿದೆ? ಅವರ ಹೇಳಿಕೆಯಂತೆ ನ್ಯಾಯಾಂಗ ಚುನಾಯಿತವಾದದ್ದಾಗಿದೆ, ಏಕೆಂದರೆ ಇದೇ ಈ ಮಸೂದೆಯ ಅಭಿಪ್ರಾಯವಾಗಿದೆ. ನ್ಯಾಯದಾನವನ್ನು ನಿರ್ವಹಿಸುವ ಪಂಚಾಯತಿಯು ಗ್ರಾಮದ ವಯಸ್ಕ ಜನರಿಂದ ಆಯ್ಕೆಯಾದದ್ದು. ಜನತೆಯ ವಯಸ್ಕ ಮತದಾನಕ್ಕೆ ತಲೆಬಾಗಿದ ಆ ನ್ಯಾಯಾಧೀಶನು ನ್ಯಾಯ ನಿರ್ಣಯ ಕೊಡುವ ಮುನ್ನ 2 ಬಾರಿಯಾದರೂ ವಿಚಾರಿಸುವುದಿಲ್ಲವೇ? ಮತದಾರನ ಮನಸ್ಸಿಗೆ ನೋವಾಗುವುದೇ ಎಂದು ತನ್ನ ನಿರ್ಣಯ ಕೊಡುವಾಗ ಆಲೋಚಿಸುವುದಿಲ್ಲವೇ? ಮಾನ್ಯ ಮಂತ್ರಿಗಳಿಗೆ ಈ ಪ್ರಶ್ನೆ ಕೇಳಬಯಸುವೆ. ಹಿಂದೂ ಮುಸ್ಲಿಮರ ದಂಗೆಯಾಗಿದೆ ಎಂದು ತಿಳಿಯೋಣ. ಇದು ಪಂಚಾಯತಿ ವಿಚಾರಿಸುವ ವಿಷಯವಾದುದರಿಂದ ಒಬ್ಬ ಮುಸ್ಲಿಮ ಗುನ್ನೆದಾರನನ್ನು ಪಂಚಾಯತಿಗೆ ಕರೆದುಕೊಂಡು ಬರುತ್ತಾರೆಂದು ಭಾವಿಸೋಣ. ಆಗ ಪಂಚಾಯತಿಯಲ್ಲಿಯ ಒಬ್ಬ ಹಿಂದುವಿಗೆ ಮುಸ್ಲಿಮನ ಕಡೆಗೆ ನ್ಯಾಯವಿದೆ ಎಂದು ತೋರಿತೆಂದು ಕಲ್ಪಿಸೋಣ. ಕೆಲವೇ ತಿಂಗಳುಗಳಲ್ಲಿ ಅಥವಾ 1 ವರ್ಷದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾದ ಆ ಹಿಂದೂ ತನ್ನ ಸ್ಥಾನ ಹೋದರೂ ಪರವಾಗಿಲ್ಲವೆಂದು ಮುಸ್ಲಿಮನು ನಿರ್ದೋಷಿ ಎಂದು ಸಾರಲು ಸಾಧ್ಯವೇ? ಇದನ್ನು ಮಾನ್ಯ ಮಂತ್ರಿಗಳು, ಈ ಸದನವು ಯೋಚಿಸಬಹುದೇ? ಆ ಹಿಂದೂ ಏನು ಮಾಡುವನು? ದಿವಾಣ ಬಹದ್ದೂರ DR ಪಾಟೀಲ, ಗಲಭೆಯ ವಿಷಯವನ್ನು ವಿಚಾರಣೆಗೆ ತೆಗೆದುಕೊಳ್ಳುವ ಹಕ್ಕು ಪಂಚಾಯತಿಗಿಲ್ಲ. BR ಅಂಬೇಡ್ಕರ್ ಉದಾಹರಣೆಗೆಂದು ಇದನ್ನು ಹೇಳಿದೆ. ಇದರಂಥ ಬೇರೆ ಅಪರಾಧವಿರಬಹುದು. ಮಾನ್ಯರೇ, ಚುನಾಯಿತನಾದ ನ್ಯಾಯಾಂಗವಿದ್ದುದನ್ನು ನಾನು ಎಲ್ಲಿಯೂ ನೋಡಿಲ್ಲ. ಹಾಗೆ ಚುನಾಯಿತವಾದ ನ್ಯಾಯಾಂಗವಿದ್ದುದು ಅಮೆರಿಕೆಯಲ್ಲಿ ಮಾತ್ರ. ಇದರಿಂದ ಅಮೆರಿಕೆಯ ಕಾಮನ್ವೆಲ್ತ್ ಗ್ರಾಮ ಪಂಚಾಯಿತಿಗಳ ಮಸೂದೆ 1 ಗಳಲ್ಲಿ ನ್ಯಾಯಾಧೀಶರು ಅಗೌರವ ಪಡೆದಿದ್ದರು ಹಾಗೂ ಅಲ್ಲಿ ಭ್ರಷ್ಟಾಚಾರಕ್ಕೆ ಮತ್ತೊಂದು ಪದ ನ್ಯಾಯದಾನ ಎಂಬುದು ನಿಮಗೆಲ್ಲ ಗೊತ್ತಿದೆ. ನಮ್ಮ ಮಾನ್ಯ ಸ್ನೇಹಿತರು ನಾವು ಈ ಪ್ರಯೋಗವನ್ನು ನಮ್ಮಲ್ಲಿಯೂ ಮಾಡಬೇಕೆಂಬ ಇಚ್ಛೆಯುಳ್ಳವರಾಗಿಲ್ಲವೆಂದು ನಾನು ನಂಬಿರುವೆ. ಈ ದೃಷ್ಟಿಯಿಂದ ಸದನದ ಬಹಳ ವೇಳೆಯನ್ನು ನಾನು